ಎಲ್ಲ ಸಂಬಂಧಗಳನ್ನು ತಪ್ಪಿಸ್ಕೊಂಡು ಹೋಗ್ಕೊಳಿಕ್ ಬರ್ತದೆ ನೋಡ್ರಿ. ನೀ ಬೇಕಾದಷ್ಟು ಜನ್ಮ ಇದು ನಾನಂತ ತಿಳ್ಕೊಂಡ್ರು ಇದು ನೀನಾಗಕ್ಕೆ ಶಕ್ಯನೇ ಇಲ್ಲ. ಇಷ್ಟೆಲ್ಲ ನಾನಂತ ತಿಳ್ಕೊಂಡು ವ್ಯವಹಾರ ಮಾಡಿದ್ರು ನಿಮ್ಮ ಸ್ವರೂಪಕ್ಕೆ ಏನೂ ಆಗಿಲ್ಲ, ಆಗೋದೂ ಇಲ್ಲ, ಯಾವ ಹಾನಿನೂ ಆಗಿಲ್ಲ. ಇರುವಿಕೆಗೆ ಅಂತ ಏನೂ ಆಗಿಲ್ಲ ಅದಕ್ಕೆ. ಏನು ಇರುವಿಕೆ ಅಂದರೆ ನಿಮ್ಮ ಸ್ವರೂಪಕ್ಕೆ ಅಂತಾರೆ, ಅದು ಏನೂ ಆಗಿಲ್ಲ. ಒಮ್ಮೆ ಅದ್ರ ಕಡೆ ಲಕ್ ಕೊಟ್ಟು ನೋಡ್ಕೊ. ತೋರಿಕೆಗೆ ಅಂತ ಇದು ಇದಕ್ಕಿದ್ದಂಗೆ ಇರೋದಿಲ್ಲ, ವಿಕಾರ ಆಗೋದು ನಾಶ ಆಗೋದು ಬಿಡೋದಿಲ್ಲ. ಅದಿಂದ ತೋರಿಕೆ ನೀನು ಇರುವಿಕೆ ನೀನು ಹೇಳು. ನೀನು ಅಲ್ಲದನ್ನು ನೀನಂತ ತಿಳ್ಕೊಂಡು ಬಳಲಿಕತ್ತಿ. ಯಾಕೆ ನೀ ಬಳಲಿಕತ್ತಿ? ಅದನ್ನು ನೀ ಏನಿದ್ದೆ ಅದನ್ನು ಬಿಟ್ಟು ನೀ ಯಾರಿದೆ ಯಥಾರ್ಥದ ನಿನಗೆ ಜ್ಞಾನ ಆದರೆ ಬಳಲಿಕ್ಕೆ ತಪ್ಪಿ ಹೋಗ್ಕತಿ. ಅದು ಜ್ಞಾನ ಇಲ್ಲದಕ್ಕೆ ನೀ ಅಲ್ಲದನ್ನು ನೀನಂತ ಆರೋಪ ಮಾಡ್ಕೊಂಡು ಬಳಲಿಕತ್ತಿ. ಏನು ಬಳಲಿಕ್ಕೆ ತಪ್ಪಿಸ್ಕೊಂಡು ಆರಾಮಿರ್ಬೇಕು ಅನ್ನೋಂಗಿದ್ರೆ ಯಥಾರ್ಥ ನೀನು ಯಾರು, ನಿಜವಾದ ನೀನು ಯಾರು ಅನ್ನೋದನ್ನು ತಿಳ್ಕೊ. ಈಗ ಮನುಷ್ಯನ ಜನ್ಮಕ್ಕೆ ಬಂದದ ಲಾಭ, ಮನುಜ ಕುಲದ ಜನನ ಲಾಭ ಯಾವುದನ್ನು ನಿಜವಾದ ನಾನೇ ಆನಂದ ಸ್ವರೂಪ ಇದ್ದೇನೆ, ದೇವರೇ ನಾನಿದ್ದೇನೆ ಅಂತ ತಿಳ್ಕೊಳ್ಳೋದು ಮನುಷ್ಯನ ಜನ್ಮದ ಲಾಭ. ನನಗೈತೆ ಅಂತ ಸುಳ್ಳು ಆರೋಪ ಮಾಡ್ಕೊಂಡು ಸುಳ್ಳು ನಿನಗೆ ಬಂಧನ ಭ್ರಾಂತಿ ಆಗೈತಿ, ಸುಳ್ಳು ನಿನಗಿಲ್ಲ ಇಲ್ಲ. ಬಹುಮಾಲೆಗೊಳಗಾದನೆಂಬುದೇ ಪುಷಿ, ನಿನ್ನನ್ನು ವಿವರಿಸಿ ನೋಡಲೇ ಜೀವನೇ ನೀನು ಸದ್ದ ಮುಕ್ತ ಅದಿ ಅನ್ನೋದನ್ನು ಅನುಭವ ತಂದು ಕೊಟ್ಟಾರೆ. ಯಾರು ಹೇಳಿ ನಿನಗೆ ಬಂಧನದಾಗದೇನಂತೆ? ಯಾರು ಹೇಳಿ? ನೀನೇ ಕಲ್ಪಿಸ್ಕೊಂಡು ಕೂತೀಯ ನಿನ್ನ ಬಂಧನ, ನೀನೇ ಕಲ್ಪನೆ. ಏನು ನಿಜವಾಗಿ ನಿನಗೆ ಬಂಧನ ಇಲ್ಲ ಇಲ್ಲ. ಅಲ್ಲಿಂದ ಮೋಕ್ಷ ಎದಕ್ಕೆ ಬೇಕಾಗೈತೆ? ನಿನಗೆ ಸುಖ ಹೊಂದಬೇಕನ್ನೋದು ಭ್ರಮ ಆಗೈತಿ ನಿನಗೆ. ಯಾಕೆ? ನೀನ ಸುಖ ಸ್ವರೂಪ ಇದ್ದಿ. ನೀರಾಗಿದ್ದವಾಗ ನೀರೋಡಿಕೆ ಆದಂಗೆ ಆಗೈತಿ, ಹೌದಿಲ್ಲ? ನೀರಾಗಿದ್ದವಾಗ ನೀರೋಡಿಕೆ ಆಗೈತಿ, ಅವಾಗ ನೀರೋಡಿಕೆ ಬಂದೈತಿವೋ ಅಂತ. ನೀರಾಗ ಅದಾನ, ತಾನ ಸುಖ ಸ್ವರೂಪ ಅದಾನ. ಸುಖ ಹೊಂದಬೇಕನ್ನೋ ಇಚ್ಛಾ ಭ್ರಾಂತಿಯಿಂದ ಭ್ರಾಂತಿ ಆಗೈತಿ ನಿನಗೆ. ಈ ಭ್ರಾಂತಿ ನಾಶ ಮಾಡ್ಕೊ. ಸುಖ ಹೊಂದಬೇಕನ್ನಾವ ನೀ ಸುಖರೂಪ ವಸ್ತು ಹೌದು ಅಲ್ಲ ನೋಡ್ಕೊ. ಇದನ್ನು ತಿರುಗಿ ನಿಂತು ನೋಡ್ಕೊಂಡಾಗ ಹೌದಲ್ಲ ನಾನು ಅದೇನೇನು. ಅನ್ಯದ್ರ ಹುಡುಗಿ ಸುಳ್ಳ ಬಳಲ್ತೇನಲ್ಲ, ಅನ್ಯವಾಗಿ ಸುಖ ಸಿಗ್ತೈತೆ ಅಂತ, ಅನ್ಯ ವಸ್ತುಗಳ ಅವಲಂಬನ ಮಾಡಿಕೊಂಡು ಸುಖ ಸಿಗ್ತೈತೆ ಅಂತ ತಿಳ್ಕೊಂಡು ಬರೇ ಅದ ಪ್ರಯತ್ನ ನಡೆಸು. ಈ ಶರೀರ ಅವಲಂಬನ ಮಾಡಿಯಲ್ಲ ಆರಾಮಿರ್ಬೇಕಂತ. ಆರಾಮದೇನು? ಶರೀರ ಮೊದಲು ಮಾಡ್ಕೊಂಡು ಇನ್ನಿತರ ವಸ್ತುಗಳನ್ನು ಅವಲಂಬಿಸ್ಕೊಂಡು ಸುಖ ಹೊಂದಬೇಕನ್ನೋ ಪ್ರಯತ್ನ ತಲಾಂತರದಿಂದ ನಡೆದತ್ತಿದು. ಇದು ಹೊಳಿವಲ್ಲ ನಮಗೆ. ಸುಖ ಏನನ್ನೂ ಅವಲಂಬಿಸಿಕೊಂಡಿಲ್ಲ, ಅದು ಬಾಹ್ಯದ್ದನ್ನು ನಾನಾ ಅದೇನೇನೋ ಅನುಭವ ನಮಗೆ ಗಟ್ಟಿ ಆಗ್ಕೊಂಡು ಅದನ್ನು ಅನುಭವಗಳು ನಮಗೆ ಎಚ್ಚರಗೊಳಿಸ್ತಾರೆ. ನೀನಪಾದ ಅದಿ ಆನಂದ ಸ್ವರೂಪನಾದಿ ನೀನು ತತ್ವಮಸಿ. ಯಾವುದು ನೀ ಅನ್ಯವಾಗಿ ಹುಡುಕಾಕತ್ತೀಯಲ್ಲೋ, ತತ್ವ ಅಂದ್ರೆ ತ್ರಿಕಾಲ ಬಾಧ್ಯವಾದಂಥ ಆನಂದ ಸ್ವರೂಪ. ಅದು ಅಸಿಯ ತ್ವಮ್ ಅಂದ್ರೆ ನೀನು, ಅಸಿ ಅಂದ್ರೆ ಇದ್ದಿ, ನೀನ ಅದಿ ಅಂತ ಮಹಾವಾಕ್ಯಗಳು ಅದನ್ನು ನೆನಪಿ ತಂದು ಅನುಭವಿಗಳು. ಅದ್ರ ಕಡೆ ಲಕ್ಷ್ಯ ಎಲ್ಲ ಐತೆ ನಮಗೆ. ನಾ ಹೆಂಗೆ ಅದೇನು ಬಿಡ್ರಿ, ಭಾಳ ದಿನದ ಗೆಳೆತನ ಮಾಡಿ ನಾನು ಅನ್ನೋ ಭಾವ ಗಟ್ಟಿಯಾಗಿಬಿಟ್ಟೈತೆ. ಅದಕ್ಕೆ ನಾ ಶರೀರನ ಅನುಭಾವ ಗಟ್ಟಿಯಾಗಿಬಿಟ್ಟೈತೆ. ಭಾಳ ದಿನ ಸಂಪರ್ಕ ಮಾಡಿ 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 ದೇಹ ತಾದಾತ್ಮ್ಯ ಭಾವ. ಸಂಘ ದೋಷ ಅಂತಾರಲ್ಲ, ಸಂಗತಿ ಫಲ ದೋಷ. ಭಾಳ ದಿನ ಹೆಂಗಸೂರು ಗೆಳೆತನ ಮಾಡಿ 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 ಹಾಲು ಮೊಸರು ಮಾರಕ್ಕೆ ಹೋಗಿತ್ತಂತ ಅವ್ರು ಕೂಡ ದಿನ. ಮತ್ತು ಹಳ್ಳಿ ಇದ್ರೆ ಅಲ್ಲಿ ನಡ್ಕೊತ ಹೋಗೋದಂತ. ಅವಾಗ ಬಸ್ಸಿನ ಇದೆಲ್ಲ ನಡ್ಕೊತ ಹೋಗೋದು, ನಡ್ಕೊತ ಮುಂಜಾನೆ ಎದ್ದು ಕೂಡಲೇ ಹಾಲು ಮೊಸರು ಮಾರಿ ಬರುವುದು. ತರ್ಯಾಗ ಒಂದು ಹಾವು ಬಂದುಬಿಡ್ತಂತ. ಅಯ್ಯಯ್ಯವ ಯಾರು ಗಂಡಸೂರ ಇಲ್ಲಲ್ಲ ಅಂತಂತ ಸಂಗಸೂರು ಕೂಡ ಆಡೋನು ಹೆಂಗಸಾಗ್ಬಿಟ್ಟದ. ನಮಗೆ ಹಂಗಾಗೈತಿದೆ ಎಲ್ಲ ಜಡ ಬುದ್ಧಿ ಜಡ ಸಂಘ ಮಾಡಿ ಮಾಡಿ ನಾ ಹೆಂಗೆ ದೇವ್ರದೇನಪ್ಪ ಅಂತ ನಾನು ನಾನು ಭಾವ ಭಾಳ ದಿನ ಅಭ್ಯಾಸ ಮಾಡಿ ಮಾಡಿ ಗಟ್ಟಿಯಾಗೈತಿ. ಇದನ್ನು ಬಿಡೋದನ್ನ ಅಭ್ಯಾಸ ಬಿಟ್ಟು ಅದಕ್ಕೆ ಆತ್ಮನ ಬಗ್ಗೆ ನೀನ ಯಾರು ಅನ್ನೋದು ತಿಳ್ಕೊ. ಅದ್ರ ಬಗ್ಗೆ ಶ್ರವಣ ಮಾಡೋ, ಮನನ ಮಾಡೋ, ನಿಧಿಧ್ಯಾಸನ ಮಾಡೋ. ನಿನ್ನ ನೀ ತಿಳ್ಕೊಳಕ್ಕಿದ ಸಾಧನ. ನೀನ ಅರು ಸ್ವರೂಪ ಇದ್ದಿ, ದೇವ್ರ ನಾನಿದ್ದೇನೆ ಅನ್ನೋದನ್ನು ಚೆಂದಾಗಿ ಕೇಳೋದನ್ನು ಶ್ರವಣ ಮಾಡೋ. ನಿಜವಾದ ನಾನು ಯಾರು ಅನ್ನೋದನ್ನು ಅನುಭವಿಗಳ ಮುಖಾಂತರ ಅದನ್ನು ಕೇಳಿದ್ದನ್ನು ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅದು ಗಟ್ಟಿ ಆಕೈತಿ, ಅನುಭವ ಬರ್ತದೆ. ಸಾಧನ ಮಾಡೋಲ್ಲೇ ಹಂಗೆ ನಾವು ಶ್ರವಣ ಮಾಡೋಲ್ಲೇ, ಮನನ ಮಾಡೋಲ್ಲೇ, ನಿಧಿಧ್ಯಾಸನ ಮಾಡೋಲ್ಲೇ ನಾ ಯಾರಿದ್ದೇನೆ ಅನ್ನೋದು ಹೆಂಗೆ ಗೊತ್ತಾಕೈತಿ ನಿನಗೆ? ಸಾಧನ ಮಾಡಕ್ಕೆ ಒಲ್ಲಿವು ನಾವು. ಕಸಕ್ಕಿನ ನಮಗೆ ನೀರು ಗೊಜ್ಜಿದ ಕೂಲೆ ಆಗ್ಬೇಕಪ್ಪ ಜ್ಞಾನ. ಯಾಕ್ರಿ? ಕಮಲದ ನೀರು ಗೊಜ್ಜಿದ ಕೂಲೆ ಯಾಕ್ರಿ? ತಡಕನ ಆಗ್ಬೇಕು ನಮಗೆ. ಹಿಂಗೆ ಆಕೈತೆ ಹಂಗೆ ಜನ್ಮ ಜನ್ಮಾಂತರ ಇದಕ್ಕೆ ಸಾಧನೆ ಬೇಕು, ಪ್ರಯತ್ನ ಬೇಕಾಕೈತಿ.
ಹಗಲಿರುಳೆನ್ನದೆ ಪರಿಭಾವಿಸುತ್ತೀರಿ. ಇದೇ ವಿಚಾರ ಮಾಡ್ಕೋತೀರಿ. ಏನು ಎಚ್ಚರಾದ ಕೂಡಲೇ ಭಾವ ಬರ್ಬೇಕು, ಆತ್ಮಭಾವದೊಳಗೆ ನೆನೆಯುವುದು ಅನುದಿನ ಅಂತ ಯಾಕೆ ಹೇಳ, ಅನುದಿನ ಬಿಟ್ಟು ಬಿಡದೆ ಅಂಥ ಅನುಭವಗಳ ನೆನಪಿಗೆ ತಂದು ಕೊಟ್ಟದ್ದು ವಿನೂತ ಗುರುಮೂರ್ತಿ ಎನ್ನುವ ಉಮೇಶನಂಗ್ರಿ ಏನು. ಉಮೆ ಅಂದರೆ ಇದು ತೋರಿಕೆ, ಮಾಯಾ, ಇದಕ್ಕೆ ಆಧಾರವಾಗಿರ್ತಕ್ಕಂಥ ಇರು ಉಮೇಶ ಅಂದ್ರೆ, ಹೌದಿಲ್ಲ? ಉಮೇಶನ ಅಂಗ್ರಿಯನ್ನು ಬಳಿಕ, ಅಂಗ್ರಿ ಅಂದ್ರೆ ನಾಶರಹಿತವಾದಂಥ ಇರುವಿನ ಸ್ಥಿತಿ. ಅದು ಉಮೇಶನ ಇರುವಿಕೆಗೆ ಅಂತಾರೆ. ಏನು ಬಳಿಕ ತನ್ನನ್ನು ಸುವಿಚಾರದಿಂದ ನೇಮಕವಾಗಿ ಮನುಜ ತನಗಹುದು ಮುಕುತಿ ಅಂತ. ಏನು ವಿಚಾರ ಮಾಡಿ ನೋಡ್ಕೋ, ಯಾವುದು ನೀನು ಯಾವುದು ನೀನಲ್ಲ. ನೀನ ಉಮೇಶನ ನೀನದೀವ, ನೀನು ನಿನ್ನ ಹೊರತು ಬೇರೆ ಇಲ್ಲ, ದೇವರು ಅನ್ನುವಂಥದ್ದಿಲ್ಲ ಅನ್ನೋದು ನಿನಗೆ ಅನುಭವ ಬರ್ತದೆ. ಏನು ಎಲ್ಲದಕ್ಕೂ ಆಧಾರ ನೀ, ತೋರಿಕೆಗೆ ಆಧಾರ, ಮಾಯೆಗೆ ಆಧಾರ ನೀನದೇ ಅನ್ನೋದು ನಿನಗೆ ಅನುಭವ ಬರ್ತದೆ ಅವಾಗ. ನೀ ಇರುವಂಗದ ಅದೇ, ಅದ್ರ ಕಡೆ ಲಕ್ಷ್ಯ ಇಲ್ಲ ನಿನಗೆ. ಪೂಜಾ ವಗೈರೆ ಮಾಡಿ ಮತ್ತೇನಾಗವ್ರು ನೀವು? ಹಾಂ, ಮತ್ತು ಹೊಸದಾಗಿ ಏನಾಗವ್ರಿ ನೀವು? ಪೂಜಾ ವಗೈರೆ ಮಾಡಿ ನೀವು ಇದಕ್ಕಿದ್ದಂಗಿದ್ರೆ ಆರಾಮನ ಇದೀವಿ, ದೇವ್ರ ಇದೀರಿ ಅನ್ನೋದು ಅನುಭವ ಬರ್ತದೆ ನಿಮ್ಗೆ. ಅದ ಕಠಿಣ ಆಗುತ್ತೆ ನಮ್ಗೆ. ಇದಕ್ಕಿದ್ದಂಗೆ ಇರ್ಬೇಕಾದ್ರೆ ಭಾಳ ಕಠಿಣ ಆಗೈತಿ. ಏನಾರ ಹಾಕೊಂಡು ಕುಂಡ್ರೋದು ಹಗರಾಗೈತಿ. ಏನಾರ ಆಗೋದು ರೂಢಿ ಆಗಿಬಿಡತ್ತೆ. ಎಚ್ಚರಿಕೆಯಾಗ ಏನಾರು ಆಗೋದು, ಕನಸಿನಾಗ ಏನಾರು ಆಗೋದು. ನಿದ್ದೆ ಏನಾಗಿದ್ದೆ ಅಲ್ಲಿ ಅಂದರೆ ಏನೂ ಆಗಿದ್ದಿಲ್ಲ ಅಂತ ಆರಾಮಿದ್ದೆ. ಎಚ್ಚರಿಕೆ ಒಳಗೆ ಏನಾರ ಆದೆ ಆರಾಮ್ ಕಳ್ಕೊಂಡು, ಕನಸಿನಾಗ ಏನಾರ ಆದೆ ಆರಾಮ್ ಕಳ್ಕೊಂಡು. ನಾವು ಎಚ್ಚರಿಕೆ ಕನಸು ಅಡಿಗೆದಾಗ ಏನೂ ಆಗಲೇ ಇದ್ದೆ ಆರಾಮಿದ್ದೆ. ಎಲ್ಲರೂ ಆರಾಮಿದ್ವಿ ಅಂತಾರಲ್ಲಿ. ಹೆಣ್ಣಾಗಿದ್ವಿ ಏನು ಗಂಡಾಗಿದ್ವಿ ಅಂದ್ರೆ ಎಲ್ಲಿದ್ರಿ? ಯಾರು ಹೆಣ್ಣಿಲ್ಲ ಗಂಡು ಇಲ್ಲ. ಸೌಕಾರಾಗಿದ್ದೇನು ಬಡವಾಗಿದ್ವಿ, ಕರ್ರಾಗಿದ್ದೇನು ಕೆಂಪಿಗಿದ್ವಿ, ಅಲ್ಲಿ ಮುದುಕಾಗಿದ್ವಿ, ಹರಿದವಾಗಿದ್ವಿ. ಹಾಂ, ಏನಾಗಿದ್ದೆ ಅಲ್ಲಿ ಅಂದ್ರೆ ಏನು ಇದ್ದಿದ್ದೀರಿ, ಆರಾಮಿದ್ವಿ ಅಂತ. ಹಂಗೆ ಎಚ್ಚರಿಕೆ ಒಳಗೆ ಇರಾಕಲಿ. ನಿದ್ದೆಯೊಳಗಿನ ಸ್ಥಿತಿ ಏನೈತಲ್ಲ, ಈಗ ಎಚ್ಚರಿದ್ದ ಅದ ಭಾವದಾಗ ಇರಾಕಲಿ. ಅಲ್ಲಿ ತಿಳಿಯಲೇ ಐತಿ ಏನೋ ಆಗಲಿ, ಇಲ್ಲಿ ತಿಳಿದ ಇರಾಕಲಿ. ಅಜ್ಞಾನದೊಳಗೆ ಅಲ್ಲಿ ಇದ್ದಿ, ಇಲ್ಲಿ ಜ್ಞಾನದಿಂದ ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂದ. ಅರಿವಿನ ಮೂಲಕ ಭಾವದಾಗಿರೋದು, ಆನಂದದ ಭಾವದಾಗ. ಮರುವಿ ಮೂಲಕ ಎಲ್ಲರೂ ನಿದ್ದೆಯೊಳಗೆ ಇರ್ತೇವೆ, ತಿಳಿಯಲೇ. ಅದು ಬ್ರಹ್ಮಜ್ಞಾನ ಅಲ್ಲ. ಇದೇ ಅರಿವಿನ ಮೂಲಕ ಆ ಭಾವದಾಗಿರೋದಕ್ಕೆ ಬ್ರಹ್ಮಜ್ಞಾನ. ಅವಾಗ ನಿನ್ನ ಚಿಂತೆ ಕಡಿತೈತಿ. ಏನು ನಿದ್ದೆಯೊಳಗೆ ಹೆಂಗಿದ್ದಿ ಹಂಗೆ ಎಚ್ಚರದಿಂದ, ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು. ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು. ಅವ ಕುಂಡ್ರ ಗಂಗನಾನಿ ಸುಮ್ಮನೆ ಕುಂಡ್ರ, ಅವ್ರಿಗೆಲ್ಲ ಗದ್ದಲ ಹಿಡಿಸ್ಬೇಡ್ರಿ. ನಿದ್ದೆ ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು. ಅರಿವು ಪ್ರಜ್ಞೆ ಇರಬೇಕು. ಎಚ್ಚರ ಆನಂದದ ಎಚ್ಚರದಾಗಿರ್ಬೇಕು. ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂದಾರ, ಅಜ್ಞಾನಂ ಆನಂದಂ ಬ್ರಹ್ಮ ಅಂದಿಲ್ಲ. ಮರುವಿ ಮೂಲಕ ಆರಾಮಿರುವುದು ನಿದ್ದೆ, ಅರಿವಿನ ಮೂಲಕ ಆರಾಮಿರುವುದು ಅದಕ್ಕೆ ಜ್ಞಾನ ಅಂತಾರೆ. ಆ ಜ್ಞಾನ ಸಮಾಧಿಯನ್ನು ಪಡೆಯುವುದನ್ನ ಮನುಷ್ಯನ ಜನ್ಮದ ಕೆಲಸ. ಅಭ್ಯಾಸದಿಂದ ಇದು ಬರ್ತೈತಿ. ನಿರಂತರ ಅಭ್ಯಾಸ ಮಾಡಿದಾಗ ಆ ಜ್ಞಾನ ಸಮಾಧಿ ಅಥವಾ ಅರಿವು ಸಹಿತ ಆನಂದ ಸ್ಥಿತಿಯ ಅನುಭವ ನಮಗೆ ಮಾಡ್ಕೊಳಕ್ಕೆ ಬರ್ತೈತಿ. ಅವಾಗ ನಮ್ಮ ಕೆಲಸ ಮುಗಿದಂಗೆ ನೋಡಿ. ಅರಿವಿನ ಎಚ್ಚರಿಕೆ ಒಳಗೆ ನಾವು ಉಳಿಬೇಕಾಗೈತಿ. ಮತ್ತೊಮ್ಮೆ ಮಬ್ಬಿಗೆ ಬೀಳ್ತೇವೆ ನಾವು. ಹೇಳ್ತತಿ ಮತ್ತು ಪಸಿಗೆ ಬೀಳ್ತೇವೆ. ಅದೇ ಹಂಗೆ ನಾವು ಅದೇವ್ರಿ, ನಮ್ಮಂಥವು ಹೆಂಗವ ಇದೇ ಭಾವನೆ. ಅಂಥ ಜನಸಂಪರ್ಕ ಜಡಬುದ್ಧಿ ಜಡಸಂಗ ಮಾಡ್ತೈತೆ. ಅದು ತನ್ನಂಗೆ ಹೇಳ್ಕೊಂಬಿಡ್ತೈತೆ, ತನ್ನ ಶೆಡುಗಿನ ಹೇಳ್ಕೊಂತ. ಅದಕ್ಕೆ ಅದನ್ನು ವರ್ಜೆ ಮಾಡಬೇಕು. ಅಜ್ಞಾನವನ್ನು ಕಳ್ಕೋಬೇಕಾತಂದ್ರೆ ಅಜ್ಞಾನಿಗಳ ಸಂಘದಿಂದ ನಾವು ದೂರ ಇರಬೇಕು. ಬರೀ ಜಡಬುದ್ಧಿ ಜಡಸಂಗ, ಬರೀ ಎಲ್ಲ ಅಜ್ಞಾನಿ ಜನರ ಸಂಘ. ಅದಕ್ಕೆ ಜ್ಞಾನಿಗಳ ಸಂಘ ಮಾಡು. ನಿನ್ನಲ್ಲಿ ಅದು ಜಾಗೃತ. ಏನು ಸ್ವರೂಪ ಸನ್ನಿಧಿಯಲ್ಲಿ ಮನಸ್ಸು ಯಾವಾಗಲೂ ನಿಲ್ಲಿಸೋದಕ್ಕೆ ಉಪವಾಸ ಅಂತಾರೆ. ಉಪಸಮೇತಿ ವಾಸ ಐತಿ. ಉಪವಾಸ ಅದರ ಸಮೀಪ, ಆನಂದದ ಸಮೀಪ ಮನಸ್ಸನ್ನು ನೆಲೆಯ ನಿಲ್ಲಿಸು. ಮನಸ್ಸಿಗೆ ಉಪವಾಸ ಅಂತ.
ಆನಂದ ಸಮೀಪ ಮನಸ್ಸಲ್ಲಿ ಇರಿಸ್ಬೇಕಾದ್ರೆ ಎಲ್ಲ ಕಲ್ಪನೆಗಳನ್ನೆಲ್ಲ ಬಂದ್ ಮಾಡಬೇಕು. ಕಲ್ಪನಾ ರಹಿತ ಆದ ಕೂಡಲೇ ಮನಸ್ಸು ಆನಂದದ ಸಮೀಪ, ಆನಂದದ ಭಾವದಾಗೆ ನೋಡಿ. ಯಾವುದೇ ಥರದ ಕಲ್ಪನೆಗಳನ್ನು ಮನಸ್ಸಿನಾಗ ನೀನು ಕಲ್ಪಿಸ್ಕೊಳ್ಳಿಲ್ಲ ಅಂದ್ರೆ ಅದೇ ಉಪವಾಸ. ಹೌದಿಲ್ಲ? ಕಲ್ಪನೆಗಳೆಂಬ ಆಹಾರ ಸೇವನೆಯನ್ನು ಬಂದ್ ಮಾಡೋದು. ಮನಸ್ಸಿಗೆ ಯಾವುದು ಕಲ್ಪನಾನ ಕೊಡೋಂಗಿಲ್ಲ. ಹೌದಿಲ್ಲ? ಅವನ ಮನಸ್ಸಿನ ಹಾವಳಿ ಹೆಚ್ಚಾಕೈತಿ. ಕಲ್ಪನೆಗಳೆಂಬ ಆಹಾರ ಸೇವನೆಯಿಂದ ಮನಸ್ಸು ಬದುಕೈತಿ. ಯಾವುದೇ ಥರದ ವಿಚಾರ ಕಲ್ಪನೆಯನ್ನು ಮನಸ್ಸಿಗೆ ಮಾಡಲಿಲ್ಲ ಅಂದರೆ ಮನಸ್ಸಿಗೆ ಉಪವಾಸ ಇರ್ತೈತಿ. ಅವಾಗ ಆನಂದ ಸೂತ್ರ ನಿನಗತ್ತೈತಿ. ಇದೇ ಅಭ್ಯಾಸ ನಾವು ಮಾಡಬೇಕು. ಧ್ಯಾನ ಕೂತಾಗ ಅಭ್ಯಾಸ, ಪೂಜೆ ಕೂತಾಗ, ಧ್ಯಾನ ಕೂತಾಗ ಯಾವುದೇ ಥರದ ಕಲ್ಪನೆಗಳಿಗೆ ಅವಕಾಶ ಕೊಡೋದು. ಒಂದು ವೇಳೆ ಕಲ್ಪನೆ ಬರುತ್ತೆ ಅಂದರೆ ಅದು ಅಡಗಿಸೋದು. ಇನ್ನೊಂದು ಕಲ್ಪನಾಕ್ಕೆ ಅವಕಾಶ ಕೊಡಕ್ಕೆ ಹೋಗಬೇಡ. ಒಂದು ಕಲ್ಪನಾ ಅಡಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಆ ಕಲ್ಪನಾ ರಹಿತ ಮಧ್ಯಂತರ ಸ್ಥಿತಿ ಒಳಗೆ ಸ್ಪಷ್ಟವಾಗಿ ಪ್ರತಿಯೊಬ್ಬರಿಗೆ ಆನಂದದ ಅನುಭವ ಬರ್ತದೆ. ಅದು ಕಲ್ಪನೆಗಳಿಂದ ಮುಸುಕಾಗೈತಿ, ಅನುಭವಕ್ಕೆ ಬರ್ದಂಗೆ ಆಗೈತಿ ನಮಗೆ. ಕಲ್ಪನೆಗಳಿಂದ ಆವರಣ ಹೊಂದಿದಂಥ ಇರುವ ಆನಂದ ಒಂದು ಕಲ್ಪನೆ ಅಡಿಗೆ ಇನ್ನೊಂದು ಕಲ್ಪನೆ ಉದಯ ಆಗೋಕ್ಕಿಂತ ಪೂರ್ವದೊಳಗೆ ಯಾವುದು ಕಲ್ಪನಾ ಇಲ್ಲದ ಸ್ಥಿತಿ ಒಳಗೆ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ಅದನ್ನು ಅಭ್ಯಾಸ ಮಾಡೋದು ಧ್ಯಾನ, ಅದೇ ಪೂಜೆ. ಏನು ಹೆಚ್ಚು ಹೆಚ್ಚು ನಾವು ಕಲ್ಪನಾ ರಹಿತ ಸ್ಥಿತಿ ಒಳಗೆ ಅಭ್ಯಾಸ ಕೂಡಬೇಕು. 2 ಗಳಿಗೆವರೆಗಾದರೂ ಕೂಡಬೇಕು ಅಂತ ನಿಯಮ. 2 ಗಳಿಗೆಗಳು ಅಂದ್ರೆ 48 ನಿಮಿಷ, 1 ಗಳಿಗೆ ಅಂದ್ರೆ 24 ನಿಮಿಷ. ಕನಿಷ್ಠ ವೇಳೆ 2 ಗಳಿಗೆವರೆಗಾದರೂ ಕಲ್ಪನಾ ರಹಿತ ಸ್ಥಿತಿಯೊಳಗೆ ಧ್ಯಾನ ಕೂಡುವ ಅಭ್ಯಾಸ ನಾವು ಮಾಡಬೇಕು. ಕನಿಷ್ಠ ಇದೆ 48 ನಿಮಿಷ, 1 ಗಳಿಗೆ ಅಂದ್ರೆ 24 ನಿಮಿಷ. ಏನು ಅವಾಗಿದ್ದು ಗಳಿಗೆ ಫಲ ಅವು ಈಗೆಲ್ಲ ಇಲ್ಲ. ಈಗ ನಿಮಿಷ, ಗಂಟೆ ಒಂದು. ಹೌದಿಲ್ಲ? 2 ಗಳಿಗೆ ಅಂದ್ರೆ 48 ನಿಮಿಷ ಕೂಡ್ಬೇಕು ನಾವು ಧ್ಯಾನಕ್ಕೆ. ಕಲ್ಪನಾರಹಿತ, ಯಾವುದು ಕಲ್ಪನೆಗೆ ಅವಕಾಶ ಕೊಡದಂಗೆ. ಅದೇ ಧ್ಯಾನ. ಅದ್ರ ತಲ್ಲಿ ಧ್ಯಾನಾವಸ್ಥಿತ ತದ್ಗತೇನ ಅಂದರೆ ಯಾವುದು ಕಲ್ಪನಾ ಇಲ್ಲದ ಸ್ಥಿತಿ ಒಳಗೆ ಮನಸ್ಸನ್ನು ನಿಲ್ಲಿಸೋದು. ತದ್ಗತೇನ ಅಂದರೆ ನಾವು ಏನಾರ ಕಲ್ಪನಾ ಮಾಡ್ಕೊಂಡು, ಯಾವ್ದಾರ ರೂಪದ ಕಲ್ಪನಾ ಮಾಡ್ಕೊಂಡು, ನಾಮದ ಕಲ್ಪನಾ ಮಾಡ್ಕೊಂಡು, ಅದು ಧ್ಯಾನ ಅಲ್ಲ. ಹೊರಗೊಂದು ರೂಪವನ್ನು ಈಕ್ಷಿಸದೆ, ಒಳಗೆ ಬೇರೆ ಥರದ ಲಕ್ಷ್ಯವನ್ನು ಅರಿದು ಭಾವಿಸದೆ, ಮರೆಯದೆ, ಎಚ್ಚರವನ್ನು ಅಚ್ಚಳಿಯದೆ, ಯಾವಾಗಲೂ ನಮ್ಮ ಕಲ್ಪನಾರಹಿತ ಇರುವಿನ ಎಚ್ಚರದೊಳಗೆ ಇರಬೇಕು. ನಾವು ಅದನ್ನು ಮರಿಬಾರ್ದು. ಮತ್ತು ಅದನ್ನು ಮರೆತು ಅಜ್ಞಾನದೊಳಗೆ ಬೀಳಬಾರ್ದು. ಅಂದ್ರೆ ಅಚ್ಚಳಿಯದೆ, ವಾಸನೆ ಇರಿಸದೆ, ಏನಾರ ಮಾಡಬೇಕು, ಹೊಂದಬೇಕು ಅನ್ನೋ ವಾಸನ ಏಟು ಉಳಿಬಾರ್ದು ನೀನು. ಅವಾಗ ಮನಸ್ಸು ಏಕಾಗ್ರತೆ ಕರೆಗೊಂಡು ನಿಂದಂಗಲ್ಲದೆ, ಅವಾಗ ಮನಸ್ಸು ಏಕಾಗ್ರತೆ ಗಟ್ಟಿಯಾಗಿ ಉಳಿತೈತಿ. ಅವಾಗ ಎಡೆಬಿಡದೆ ನಿನ್ನನ್ನು ನೀನು ನೆನಪು ಮಾಡ್ಕೊಳಕ್ಕೆ ಬರ್ತದೆ. ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವಂತ. ಹೆಚ್ಚು ಹೆಚ್ಚು ವೇಳೆ ನಾವು ಕಲ್ಪನಾರಹಿತ ಸ್ಥಿತಿಯ ಅನುಸಂಧಾನದಾಗ ಕೊಡಬೇಕು ನೋಡ್ರಿ. ಇದೇ ಮನುಷ್ಯನ ಜನ್ಮದ ಲಾಭ. ಕಲ್ಪನಾರಹಿತ ಇರುವಿನ ಅನುಸಂಧಾನದ ನೆನಪಿನಾಗಿರುತ್ತೆ. ನೀ ಏನು ಕಲ್ಪನಾ ಮಾಡ್ಕೊತ ಕುಂದಿರ್ತಿ ಎಲ್ಲ ಮನಸ್ಸು ಅದು ಮತ್ತಾಟು ಜಿಗದಾಡಕ್ಕೆ ಚಲೋ ಹೋಗ್ತೈತಿ. ಅದು ಮನುಷ್ಯನ ಅಸ್ತಿತ್ವ ಮತ್ತಾಟು ಅದಕ್ಕೆ ಇದಾಕೈತಿ. ಯಾವುದು ಕಲ್ಪನಾ ಇಲ್ಲ ಅಂದ್ರೆ ಮನುಷ್ಯನ ಅಸ್ತಿತ್ವ ಉಳಿದಿಲ್ಲ. ಮನೋನಾಶ. ಏನು ಮನಸ್ಸು ಎಲ್ಲಿ ಮಠ ಇರ್ತೈತಿ ಅಲ್ಲಿ ಮಠ ಮನುಷ್ಯನೇ. ಮನಸ್ಸಿಲ್ದವಾಗ ದೇವ್ರ ಅಂತವಂಗಂತಾರೆ. ಏನು ಮನುಷ್ಯ ಅಲ್ಪನಿ ಅಂತ, ದೇವರು ಅಂತ. ಹೌದಿಲ್ಲ? ಮನುಷ್ಯನ ಅಸ್ತಿತ್ವ ಎಲ್ಲಿ ಮಠ ಇರ್ತೈತಿ ಅಲ್ಲಿ ಮಠ ಅವ ಮನುಷ್ಯ. ಮನುಷ್ಯನ ನಾಶ ಮಾಡಿಕೊಂಡ್ರೆ, ಮನುಷ್ಯನ ನಾಶ ಮಾಡಿಕೊಂಡ್ರೆ ಅದಕ್ಕೆ ಜ್ಞಾನಿಗಳಿಗೆ ಮನಸ್ಸಿಲ್ಲ ಅಂತ. ಏನು ಹಂಗೆ ಮನಸ್ಸಿಲ್ಲೇ ಹೆಂಗೆ ಜಗತ್ತಿನಾಗ ವ್ಯವಹಾರ ಮಾಡ್ತಾರ್ರಿ ಅವ್ರು ಅಂದ್ರೆ, ಅವ್ರ ಮನಸ್ಸು ಹೆಂಗಿರ್ತೈತಿ ಅಂದರೆ ವಾಸನ ಕಳ್ಕೊಂಡಂಥ ಮನಸ್ಸು. ಪುನರ್ಜನ್ಮಕ್ಕೆ ಕಾರಣೀಭೂತವಾದಂಥ ವಾಸನೆಗಳು ಅವರಲ್ಲಿ ಇರೋದಿಲ್ಲ. ಪೂರ್ಣ ಅವನು ನಾಶ ಮಾಡ್ಕೊಂಡು ಅದ್ರ ಬಗ್ಗೆನೂ ಆಸಕ್ತಿ ಉಳಿದಿಲ್ಲ. ಹುರಿದ ಬೀಜ ಅಂತಾರಲ್ಲ, ಹಂಗೆ ವ್ಯವಹಾರ ಮಾಡ್ತಾರೆ. ವ್ಯವಹಾರ ಕಟ್ಟ ಉಪಯೋಗ, ತಿನ್ನಾಕಟ್ಟ ಬರ್ತೈತೆ, ಅದು ಹುಟ್ಟಾಕ ಕಾರಣೀಭೂತ ಆಗೋಲ್ಲ. ಹಂಗೆ ಜ್ಞಾನಿಗಳ ಮನಸ್ಸು ಹುರಿದ ಬೀಜದಂತೆ ಇರುತ್ತೆ. ಲೋಕ ಕಲ್ಯಾಣಕ್ಕಾಗಿ ಅದನ್ನಷ್ಟೇ ಉಪಯೋಗ ಮಾಡೋದು. ತಮಗೆ ಹುಟ್ಟಿಗೆ ಕಾರಣ ಆಗುವಂಥ ವಾಸನೆಗಳಲ್ಲಿ ಇಲ್ಲ. ಪುನರ್ಜನ್ಮಕ್ಕೆ ಕಾರಣೀಭೂತವಾದಂಥ ವಾಸನೆಗಳು ಸಮೂಲವಾಗಿ ನಾಶ ಆಗಿರ್ತಾವಲ್ಲಿ. ಅದಕ್ಕೆ ಅಂಥದಕ್ಕೆ ಮನಸ್ಸು ಅಂತಾರೆ. ಮನಸ್ಸು ಅಂದರೆ ಪುನರ್ಜನ್ಮಕ್ಕೆ ಕಾರಣೀಭೂತವಾದಂಥ ವಾಸನೆಗಳು ಎಲ್ಲಿ ಮಠ ಇರ್ತಾವೆ ಅದಕ್ಕೆ ಮನಸ್ಸು ಅಂತಾರೆ.
ಆ ವಾಸನೆಗಳ ಪೂರ್ಣ ನಾಶ ಮಾಡಿಕೊಂಡಿಲ್ಲ, ಅದಕ್ಕೆ ಮನಸ್ಸಿನ ಅಸ್ತಿತ್ವ ಉಳಿದಿಲ್ಲ. ಅದಕ್ಕೆ ಜ್ಞಾನಿಗಳಿಗೆ ಮನಸ್ಸಿಲ್ಲ ಅಂತ. ಏನು ಯಾಕೆ ಹುಟ್ಟು ಅವಂಗಿಲ್ಲ, ಮನಸ್ಸಿದ್ದ ಕೂಡಲೇ ವಾಸನ ಇರ್ತಾವೆ. ವಾಸನ ಇಲ್ಲಿ ಮಟ್ಟ ಇರ್ತದೆ, ಇಲ್ಲಿ ಮಟ್ಟ ಮತ್ತೆ ಜನ್ಮ ಬರ್ತೈತಿ, ತಿರ್ಗೋದನ ನೀನು. ಅದಕ್ಕೆ ಈಗ ಮನುಷ್ಯನ ಜನ್ಮಿದ್ದಾಗ ಮೊದಲು ಈ ಕೆಲಸ ಮಾಡ್ಕೋ, ವಾಸನ ನಾಶ ಮಾಡಿ. ಯಾವುದೇ ಥರದ ವಾಸನೆಗಳು ಜಗತ್ತಿನಾಗ ಏನಾರು ಮಾಡಬೇಕು ಹೊಂದಬೇಕು ಅನ್ನೋದು ಉಳಿಬಾರ್ದು ನಿನಗೆ. ಅವನು ಸಮೂಲವಾಗಿ ಸ್ವಲ್ಪ ಉಳಿದಂತೆ ನಾಶ ಮಾಡಿಕೊಂಡಾಗ, ವಾಸನಾ ರಹಿತ ಆದಾಗ ಈ ಬ್ರಹ್ಮಸೂತ್ರ ಅಭ್ಯಾಸ ಮಾಡೋಕೆ ಬರ್ತೈತಿ. ಅವ ಅಧಿಕಾರಿ. ಅದಕ್ಕೆ ಒಳಗೆ ವಾಸನ ಇಟ್ಕೊಂಡು ಅವ್ರು ಯಾರೂ ಅಧಿಕಾರಿಗಳಲ್ಲಿ. ಅದಕ್ಕೆ ವಾರಸಾದಾರ ಯಾರಪ್ಪ? ಇದಕ್ಕೆ ಬ್ರಹ್ಮವಿದ್ಯೆಗೆ ಆತ್ಮವಿದ್ಯೆಗೆ ಅಂದರೆ ವಾಸನೆಗಳನ್ನು ನಾಶ ಮಾಡಿಕೊಂಡಂಥ ಪರಿಶುದ್ಧವಾದ ಅಂತಃಕರಣವುಳ್ಳವರು ಅವರೆಲ್ಲರೂ ವಾರಸಾದಾರ. ಇದಕ್ಕೆ ಅದನ್ನು ಹೊಂದಕ್ಕೆ ಅಧಿಕಾರಿಗಳು. ಏನು ಎಲ್ಲರಿಗೆ ಆಗೋದಿಲ್ಲ. ಯಾಕಂದರೆ ವಾಸನೆಗಳು ಬಿಡೋಕ್ಕಾಗಲ್ಲ. ಹೇಳ್ತೇವೆ, ಕೇಳ್ತೈತಿ, ಬಿಡವಲ್ಲದು. ನೋಡೋದು ಚಟ ಹೋಗಿಲ್ಲ, ಕೇಳೋದು ಹೋಗಿಲ್ಲ, ಮೋಶ ನೋಡೋದು ಹೋಗಿಲ್ಲ, ಮುಟ್ಟೋದು ಹೋಗಿಲ್ಲ. 5 ಇಂದ್ರಿಯಗಳ ವಾಸನೆಗಳು ಹಂಗೆ ಅದ, ಒಂದು ಕಡಿಮೆ ಇಲ್ಲ. ಒಂದಾರ ಬಿಟ್ಟರೆ ಮತ್ತೊಂದು ಬಿಡಕ್ಕೆ ಬಲಾರ ಬರ್ತೈತೆ, ಹೌದಿಲ್ಲ? ತಿನ್ನೋದೊಂದು ಬಿಡ ನೋಡ, ಇನ್ನುಳಿದನ್ನೆಲ್ಲ ಹಿಡಿತದಾಗ ಇಟ್ಕೊಳಕ್ಕೆ ಬರ್ತೈತಿ. ನಾಲಿಗೆ ಚಟ ಒಂದು ಬಿಟ್ಟೆ, ಹೌದಿಲ್ಲ? ನಾಲಿಗೆ ಮ್ಯಾಗಿನ ಗಂಟೆ ಎಳಗಡಾಕೈತೆ ಅಂದ್ರೆ ಎಲ್ಲ ಗಂಟೆ ಎಳಗಡಕ್ಕೆ ಚಲೋ ಹೋಗ್ಕೊಂಬಂತೀರಿ, ಹೌದಿಲ್ಲ? ಅದನ್ನೊಂದು ಹಿಡಿತದಾಗ ಇಟ್ಕೋ. ಅದನ್ನು ನಾಲಿಗೆ ನಿಯಂತ್ರಣ. ಯಾಕ್ರಿ ತಿನ್ನೋದು ಕಂಡದ್ದೇ ತಿನ್ಕೊಂಡೆ ಅಂದ್ರೆ ಕುಂಡ್ಯಾಗ ಚೋಳು ಕಡೆಯಾಗ ಚಲೋ ಹೋಗ್ತಾವೆ, ಹೌದಿಲ್ಲ? ಅದು ಬೇಕಾ ಇದು ಬೇಕಾ ಕಾವಾಗಿ ಹೊಡೆದೆ ಅಂದರೆ ಯಾಕ್ರಿ ಸುಮ್ಮನೆ ಕುಂಡ ಕಸ್ತೈತೆ ನಿನಗದು. ಅದು ಪರಿಣಾಮ ಮಾಡ್ತೈತಿ. ಎಂಥ ಅಣ್ಣ ಉಂತಿ ಅಂಥ ಮನಸ್ಸು ತಯಾರಕೈತಿ. ಚಂಚಲ ಮನಸ್ಸು ಯಾಕೈತಿ ಅಂದರೆ ಅಂಥ ಆಹಾರ ಸೇವನೆ ಮಾಡಿ. ರಜೋ ತಮೋ ಗುಣಗಳನ್ನು ಉಂಟು ಮಾಡುವಂಥ ಆಹಾರ ಸ್ವೀಕಾರ ಮಾಡಿದ ಮನಸ್ಸು ಚಂಚಲಕ್ಕೈತಿ. ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಿದ ಕೂಡಲೇ ಮನಸ್ಸಿನ ಚಂಚಲತ್ವ ಕಡಿಮೆ ಆಗುತ್ತೆ. ಅವಾಗಿದ್ರೆ ಅನುಭವ ಹೇಳಿದ್ದು ನಮಗೆ ತಿಳಿದೆ. ನಮ್ಗೆ ಯಾಕೆ ತಿಳಿವಲ್ಲ, ಮನಸ್ಸು ನಿಲ್ಲುವಲ್ಲ, ಚಂಚಲ ಆಗುತ್ತೆ. ಯಾಕೆ ಆಹಾರ ಎಂಥ ಆಹಾರ ತೊಗೊಂಡಿರ್ತಿ ಅಂಥ ಮನಸ್ಸು ತಯಾರಾಕೈತಿ. ಆಹಾರ ಶುದ್ಧವು ಸತ್ವ ಶುದ್ಧಿ. ಸತ್ವ ಪ್ರಧಾನವಾದ ಆಹಾರ ಬೇಕಂದ್ರೆ ಸತ್ವಯುತವಾದ ಆಹಾರವನ್ನು ತಗೋಬೇಕು, ಹೌದಿಲ್ಲ? ಇಂಥ ರಜೋ ತಮೋ ಗುಣಗಳನ್ನ ಹುರಿದದ್ದು ಕರೆದದ್ದು ಹೊಡೆಯಾಕೈತಿ ಅಂದ್ರೆ ನಾಲಿಗೆ ಗಾಂವ್ ಆಕೈತಿ ಅಂತ ಹೊಡೆದ್ರೆ ಏನಾಕೈತಿ? ಚುರುಮರಿ ಕಾರ್ದಾನೆ ಜಾಸ್ತಿ ಹರಚಿ ಹೊಡೆದ್ ಬಿಡಲ್ಲ. ಪುಗ್ಗೆ ಮಿರ್ಚಿ ತೊಗೊಂಬಂದು ಭಾಳ ಯಾಕ್ರಿ ಒಳ್ಳೆ ನಾಲಿಗೆ ಗಾಂವ್ ಹೊಡ್ತಾ ಹೊಡೆದು ಏನು ಮಾಡೋದು? ಆಕೈತೆ ನಿನಗೆ ಧ್ಯಾನ ಹತ್ತತೆ ನೀನು? ಮಿರ್ಚಿ ಪರ್ಚಿ ಹೊಡೆದಂದ್ರೆ ಎಲ್ಲಿ ಹತ್ಬೇಕು? ನಾಲಿಗೆ ಗಾಂವ್ ಆಗೋದನ್ನು ಬಿಡ್ತೈತೆ ಅದು, ಹೌದಿಲ್ಲ? ಹಿಡಿತದಾಗ ಇಟ್ಕೊಳ್ಳೋದು ಭಾಳ ಕಠಿಣ ಐತಿ. ಊಟಕ್ಕೆ ವಿಷಯಕ್ಕೆ ಮರುಗುತಿಪ್ಪ ತಂಗಿ ಕೂಟ ಒಪ್ಪುದೇ ಶೋಕದ ತೊಳೋದು. ನನಗೆ ಬೇಕಪ್ಪ ಇದು, ನಾವು ತಿನ್ಕೊಂತ ಬಂದುಬಿಟ್ಟೇವು ನಾವು, ಹೌದಿಲ್ಲ? ಅದೇ ಬೇಕಂತೈತಿ. ಒಳ್ಳೆ ನಾಲ್ಗೆ ಸಿಮಿ ಬಿಡು ಅಜ್ಜ ಈಡಾಗ ಉಳ್ಳಾಗಡ್ಡಿ ಹಾಕಿದ ಬಜ್ಜಿ ಕೊಡಿಸ್ ನನಗೆ, ಹೋಗಿಬಿಡ್ತೇನೆ ಅಂತಿತ್ತು ಒಂದು ಪಿಶಾಚಿ. ಅದೊಂದು ಚಕ್ಲಿ ಒಂದು 2 ಕೊಡಿಸಿ ಬಿಡಪ್ಪ, ನಾ ಏನು ಬೇಡ ನಿನ್ನ ಅಂತ. ನಾ ಮಾಡ್ಕೊಂಡು ತಿಂದಾಕಿ ಅಜ್ಜ, ಅದಕ್ಕೆ ನನಗೆ ಬೇಕಿದೆ ಅಂತ ಬರೀ ಅದನ್ನೇ ತಿಂದಾಕಿನ ಅಂತಿತ್ತು. ವಾಸನ ಒಂದು ಸಣ್ಣ ಕಾರ್ದಾನಿ ಪೇಡೆ ಕೊಟ್ಬಿಡಂತ. ಎಂಥದನ್ನು ಕೇಳ್ತಿತ್ತು ಅದೊಂದು ಸಣ್ಣ ಕಾರ್ದಾನಿ ಪೇಡೆ. ಪ್ರೀತಿ ಇರ್ತೈತಿ, ಅದನ್ನು ಕೇಳ್ತಿರ್ತಾವೆ. ವಾಸನ ಶರೀರ ಬಿಟ್ಟು ಮ್ಯಾಗು ಅದನ್ನು ಬರೆಯೋದು. ವಾಸನ ಇರ್ತೈತಿ ರೀ ಅವಕ್ಕೆ. ಇಟ್ಟು ಬಿಡು ನಮಗಂತ ತಿಂತೇವಂತವು, ಕಸ್ಕೊಂಡ್ ತಿಂತಾವು. ಈತೇನೆ ಅವು ವಾಸನ ಇರ್ತೈತಿ ಅವಕ್ಕೆ, ಈತೇನೆ ಹೋಗಿರೋದಿಲ್ಲ ಅದು ವಾಸನ. ಬೇಕವಕ್ಕೆ. ಯಾವ್ದಾರ ಮೈಯಾಗ ಬಂದು ತಿಂತಾವು ವ್ಯಕ್ತ ಆಗಿ. ಯಾಕ್ರಿ ಅವನು ತೃಪ್ತಿ ಪಡಿಸ್ಕೋತ. ಹೌದು, ನಾವು 40 ರೊಟ್ಟಿ ತಿಂದವ ಇಲ್ಲೇ, ಹೌದು ತಿಂದವ. ಪಿಶಾಚಿ ರೀ ಅವು. ಒಂದೊಂದು ತಿಂದರೂ ಏನೇನು ಇಡಾಗೋದಿಲ್ಲ.
ಕಬ್ಬೂರಾಗ ಒಬ್ಬ ಕಂಡಕ್ಟ್ರು ಡ್ರೈವರ್ನ ಕಂಡಕ್ಟ್ರ್ ನಮ್ಗೆ ಇಲ್ಲಿ ಒಕ್ಕ ನೋಡ ಕಲ್ಲೂರು ವಸ್ತಿ ಹ್ಞೂ ಮೊನ್ನೆ ಹತ್ತಿನ ಗಾಡಿಯಾಗ ಏ ಬ್ಯಾಡ್ರಿ ನಿಮ್ಮ ಟಿಕೆಟ್ ತೊಗೋದಿಲ್ಲ ನಾನು ಹಾಕಿದ್ದು ಒಮ್ಮೆಲೆ ತಗೋ ಬ್ಯಾಡ ಮರ ನಮಗಂತ ಅವ್ನ ಮನೆಗೆ ಹೋದಾಗ ಎದ್ದ ಏನು ತಿಂದರು ನನಗೆ ಈಡಾಗಬಾರ್ದು ನನಗಂತಿದ್ದು ಎಲ್ಲ ಬರು ವಿಷಯ ಈಗ ಅದು ಅಜ್ಜಾರ ಅಂತೇಳಿ ಅದರಿಂದ ಕಡಿಮೆ ಆಗೈತಿ ಶಿರೂರಾಗ ಊಟ ಹಾಕ್ಸಿದ್ ನೋಡವನು ಕಲ್ಲೂರು ವಸ್ತಿಗೆ ಹೋಗ್ತಾನೆ ನೋಡವ ಕಾಯಂ ಹೋಗ್ತಾನೆ ನೋಡವ ಹೋಗ್ತಾನ ನಾವು ಮೊನ್ನೆ ಬರುವಾಗ ಅವ್ನು ಗಾಡಿಯಾಗ ಹತ್ತಿದ್ವಿ ತಪ್ಪು ಎತ್ತಿರಿ ನಮ್ಮ ಗಾಡಿಯಾಗ ಬೇಷ್ ಆಯ್ತು ನೀವು ಅಂತ ಟಿಕೆಟ್ ತಗೋಕೆ ಒಲ್ಲೆನ ಆತಿದ್ದವ ಬ್ಯಾಡ್ರಿ ಅಂತ ತಗೋಪ್ಪ ನೀವು ಹಂಗೆ ಕಡಿಮೆ ಆಗೈತಿ ಈಗ ಹಂಗೆ ಒಳಗೆ ಏನಾರು ಇರ್ತಾವ ಒಳಗೆ ಏನು ತಿಂದ್ರು ಬರು ವಿಷಯ ಹೋಗೋತತ್ ಹಂಗೆ ಮಾಡ್ತಾವ ಒಟ್ಟು ಏನೂ ಇಡಾಗಂಗಿಲ್ಲ ಅಂತ ಏನೈತೆ ಉಪ ಇದ್ರ ಒಳಗೆ ಏನು ಹೋಗ್ತೇನೋ ಅಂತ ಏನು ಕೊಟ್ಟರು ಹಂಗೆ ಹಬ್ಬ ಏನು ಲೀಪ ಇದೆ ಬ್ರಹ್ಮ ರಾಕ್ಷಸ ಹೋಗತ್ಲಿ ಅದಕ್ಕಂತಿರ್ತಾರ ತುಂಬಂಗಿಲ್ರಿ ಅವಾಗ ಏನಾಗಿದೆ ನಿಮ್ಮನ್ನು ಬಿಟ್ಟು ಆನಂದ ಎಲ್ಲರೂ ಹೋಗೈತೇನು ಭ್ರಮ ಆಗೈತೆ ನಿಮ್ಗೆ ಎಲ್ಲಿ ಹೋಗಿಲ್ಲ ಅದ ಇರುವಂಗೆ ಐತಿ ಅದ್ರ ಬಗ್ಗೆ ನಿಮ್ಗೆ ಅಜ್ಞಾನ ಅದ ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಸುಳ್ಳ ಹುಡುಕಿ ವೇಳೆ ಕಳಿತೀರಿ ನೋಡಿ ನೀವು ಒಳ್ಳೆ ಕಾಮನ್ ಜೀನ್ಸ್ದಾಗ ಆನಂದ ಹುಡುಕಾಕತ್ತೀರಿ ನೀವು ಎದ್ರಾಗ ಮಲಬೇರಡ್ರಿ ಬೇಸಿಗೆಯಾಗ ಆನಂದ ಹುಡುಕಾಕತ್ತೀವಿಲ್ಲ ಈ ಶರೀರದಾಗ ಏನು ತುಂಬೈತೆ ನೋಡ್ಕೊಂಗಾರ ಇದ್ರಾಗ ದವಾಖಾನೆ ಹೆಣ್ಣುಕೊಂಡು ಕುಡಿಯಕ್ಕೆ ಹೋಯ್ತಾವ ಇದನ್ನು ಏನೈತೆ ಅನ್ನೋದು ನೋಡ್ತಾವ ಮತ್ತು ಮೋಹಕ್ಕೆ ಬೀಳ್ತಾವ ಹೌದಿಲ್ಲ ಮಿಂಚ್ಕೊಂಡು ಕೂಡಲೇ ಮೋಹಕ್ಕೆ ಬೀಳ್ತಾವ ಹೆಣ್ಣುಕೊಂಡು ಕುಡಿಯೋ ಇದನ್ನು MBBS ಡಾಕ್ಟರ್ಗಳೆಲ್ಲ ಏನು ನೋಡ್ತಾರಲ್ಲ ಬಿಸ್ತಾರಲ್ಲ ಅದನ್ನೇ ಹೆಣ ತಂತಂದು ಕೊಯ್ತಾರೆ ಇಲ್ಲೇ ನಗದಿ ಹತ್ರ ಹೊಯ್ಸಳ ನಗರ ಐತಲ್ಲ ಅಲ್ಲೆಲ್ಲ ವಿದ್ಯಾರ್ಥಿಗಳು ಅದನ್ನು ಹೆಣನ ಕೊಯ್ತಿರ್ತಾವಲ್ಲಿ KM ಯಾವ ಬಿಡಾಡಿ ಹೆಣ ತರೋದೈತಿ ಹೆಚ್ಚೋದೈತಿ ನೋಡೋದು ಅವನ್ನೆಲ್ಲ ಬಿಚ್ಚಿ ಹೌದಿಲ್ಲ ಅವು ಅಭ್ಯಾಸಕ್ಕೆ ಬೇಕು ಮತ್ತವು ಪ್ರಾಕ್ಟಿಕಲ್ ನಮಗೆ ಸೈನ್ಸ್ ಇದ್ದಾಗ ಕಪ್ಪಿ ಕೊಯ್ಯಕ್ಕೆ ಹಚ್ತಿದ್ರು ಕೊಳಗಲ್ ಮಸ್ತರ ಮೆಳಿ ಬಡ್ದು 4 ಕಾಲಿಗೆ ಮೆಳಿ ಬಡ್ತಿದ್ವಿ ಏನು ಕರ್ಮದ ಹಲಿಗೆ ಮ್ಯಾಗ ಅದನ್ನು ಹೆಚ್ಚು ಕಾರ ಅವಕ್ಕೆ ಇನ್ಸ್ಟ್ರೂಮೆಂಟ್ ಇದ್ವು ಅವನ್ನ ಇವು ಮಾಡೋಕೆ ಸೈನ್ಸ್ ಇದ್ದು ಬಿಚ್ಚಿ ಅದನ್ನು ಹಾರ್ಟ್ ಅದು ಹಂಗೆ ಬಡ್ಕೋತಿತ್ತು ಅದನ್ನು ತೋರಿಸ್ತಿದ್ರು ಅವ್ರು ಹೆಂಗೆ ಹೊಡಿತಿತ್ತು ನೋಡಿದ್ದು ಹಾರ್ಟ್ ಬಿಚ್ಚಿ ಹಂಗೆ ಅವು ಶರೀರನ ಕೊಯ್ತಾವ ಹಿಂಗೆ ಒಡೆದ ಏನೇನು ಮಾಡಿ ಬಿಚ್ಚಿ ನೋಡ್ತಾರೆ ಏನೈತಿ ಇದ್ರಾಗ ಏನು ಆಯ್ತು ಮತ್ತೆಲ್ಲ ಕಪ್ಪಿ ಹಿಡ್ಕೊಂಬರ್ರಿ ಅಂತಿದ್ರು ಅವ್ರು ಮತ್ತೆ ಹಿಡ್ಕೊಂಬಂದು ತೋರ್ಸಬೇಕಲ್ಲ ಸೈನ್ಸ್ ಸಾಲಿನಾಗ ಅದನ್ನ ಮಾಡೋದು ಮತ್ತು ಆ ಪೀರಿಯಡ್ ಇರ್ತಿತ್ತು ಮತ್ತು ಅನಿವಾರ್ಯ ಮಾಡಬೇಕಲ್ಲ ಅದನ್ನು ಬೆಳಿ ಬಡ್ದ ಕೋದ ಅದನ್ನು ಬಿಚ್ಚಿ ನೋಡಿಸ್ತದೆ ಎಲ್ಲ ಈ ಮೊದಲ ಕಂಡು ಹಿಡ್ದಾರ ಆಯುರ್ವೇದ ಋಷಿಮುನಿಗಳ ಈಗ ಇತ್ತಿತ್ತಲಾಗಿ ಇವು ಏನು ಬಾಯಿ ಈಗ ಕಣ್ಣು ತೆಗ್ದೈತಿ ನಿಮ್ದು ಅಂತಿದ್ರು ಎಂದು ಎಷ್ಟೋ ಜನ ಅದನ್ನು ಮಾಡಿ ಇಟ್ಟಾರ ಅವನು ಯಾಕ್ರಿ ಅವನ್ನೆಲ್ಲ ಈಗ ನಿಮ್ಗೆ ಇನ್ನೂ ಕೆಲವೊಂದು ಗೊತ್ತಿಲ್ಲ ಸಹಿತ ಅವ್ರು ಕಂಡು ಹಿಡಿದಿದ್ದು ಹಿಡಿಯೋಕ್ಕಾಗಲ್ಲ ನಮಗೆ ಏನು ಮೊದಲಿನ ಆಯುರ್ವೇದ ಧನ್ವಂತರಿ ಚರಕ ಆಯುರ್ವೇದದ ಮೂಲ ಋಷಿಮುನಿಗಳು ಎಲ್ಲ ರೋಗಿಗೂ ಔಷಧ ಕಂಡು ಹಿಡ್ದಿದ್ರು ಇದಿಲ್ಲ ಅನ್ನೋಂಗಿಲ್ಲ ಏನು ನೀವು ಕಂಡು ಹಿಡಿಯೋಕ್ಕಾಗೋದಿಲ್ಲ ನಾವು ಹೇಳಿದಾಗ ಹೇಳ್ತಾವೆ ನಾಡಿ ನೋಡಿದ ಕೂಡಲೇ ಹಿಡಿತಿರ್ತಾವೆ ಇವು ಎಂದ ರೋಗ ಐತಿ ಅಂತ ನಾಡಿ ನೋಡಿನ ತಜ್ಞರು ನಾಡಿ ನೋಡಿ ಅವನ ಲಕ್ಷಣಗಳನ್ನು ಕಣ್ಣಾಗಿನ ನಾಲಿಗೆ ತೆಗಿ ಈಗೂ ಅಂತಾರಲ್ಲ ನಾಲಿಗೆ ಒಂದಿಟ್ಟು ಇದಾಗಿತ್ತಂದ್ರೆ ಇದಕ್ಕೇನೋ ಆಗೈತಿ ಅದ್ರ ಮ್ಯಾಗಿಂದ ಕಂಡು ಹಿಡಿದು ಏನು ಅವನ ಮುಖಚಿಹ್ನೆ ಕಳ ಇವನ್ನ ನೋಡಿದವ್ರು ಇದಕ್ಕಿಂತದಾಗೈತಿ ಅವ ಪಕ್ಕ ಇದ್ದಿದ್ದ ನಾಡಿ ನೋಡಿದಂದ್ರೆ ಇಂಥದೈತಿ ವಾತ ನಾಡಿ ಪಿತ್ತ ನಾಡಿ ಕಫದ ನಾಡಿ ನೋಡಿದವನಿಗೆ ಇದು ಇದಾಗೈತೆ ಅಂತ ಬರ್ತಾ ಹಿಡಿತಿದ್ದ ಅವ್ನು ನೀನು ಏನಾಗೈತೆ ಅಂತ ಯಾರನ್ನೂ ಕೇಳ್ತಿದ್ದಿಲ್ಲ ಅವರು ಪಕ್ಕ ಡಾಕ್ಟ್ರ್ ಅವಕ್ಕೇನು ಗೊತ್ತ ನೀ ಏನಾಗೈತೆ ಅಂತ ಕೊಟ್ರೆ ಅದಾಗ್ಲಿಕ್ಕೆ ಮತ್ತೊಂದು ಗುಳಿಗೆ ತಗೋ ಅಂದ ಅದಕ್ಕೆ ಅದು ಇನ್ಫೆಕ್ಷನ್ ಮಾಡಿ ಅದನ್ನು ಕೊಂದಾಗನ ಅವ್ರಿಗೆ ಬರೋಬ್ಬರಿ ಆಗ ಹಿಂಗಾಗ್ಯಾವ ದವಾಖಾನೆ ಎಲ್ಲ ಹೌದಿಲ್ಲ ಅದು ಕಡಿಮೆ ಆಗ್ಲಿಕ್ಕೆ ಮತ್ತೊಂದು ಅದು ಕಡಿಮೆ ಆಗ್ಲಿಕ್ಕೆ ಮತ್ತೊಂದು ಪ್ರಯೋಗ ಮಾಡಿ ಅದನ್ನು ಒಟ್ಟು ಅದನ್ನು ಮನೆಗೆ ಕಳಿಸ್ತಾರೆ ಹೌದಿಲ್ಲ
ಎಲ್ಲ ಅದ್ರ ಕಡೆಯಿಂದ ಬರೆಯೋದು ಮಾಡ್ಕೊಂಡು ಅದನ್ನು ಗಂಟು ಕಟ್ಟಿ ನಡಿ ನಾನು ಹಿಂಗೆ ಮಾಡೋದಿಲ್ಲ. ಮತ್ತೆ ಆ ಡಾಕ್ಟರ್ ಇದ್ದಾಗ್ರಿ ಆ ರೋಗಿ ಬಂದ್ರೆ ಹಚ್ಚಲಕ್ಕ ಬಳ್ಳಿ ಕಟ್ತಿದ್ರಂತೆ ಈ ಮ್ಯಾಗಿನ ಹನಿಪಟ್ಟಿಗೆ ಬಾಗಲ್ ತೋಳ ಹನಿಪಟ್ಟಿಗೆ ಅವು ಬಡದಾಡ್ತಿದ್ವು ಅಂತ್ರಿ. ಆ ರೋಗದ ಲಕ್ಷಣ ಗೊತ್ತಾಕಿತ್ತವ. ಮಂಗ್ಯಾಗ ಗೊತ್ತದವು ಔಷಧಿ ಸಸ್ಯಗಳವಾಗ. ಮನುಷ್ಯ ದೊಡ್ಡ ಶಾನೆ ಅಂತ ತಿಳ್ಕೊಂಡಾನ. ಒಂದು ಉದಾಹರಣೆ ಹೇಳಿದ್ರು ಅಜ್ಜವರು. ಒಂದು ಹಳ್ಳಿ ಒಳಗೆ, ಅಲ್ಲಿ ಯಾವ ವಾಹನ ಸಂಚಾರನೂ ಇಲ್ಲ, ಅಂಥ ಕಾಡು ಹಳ್ಳಿ ಒಳಗೆ ಒಬ್ಬ ಹೆಣ್ಮಗಳು ಹಡಿಯುವಾಗ, ಒಂದು ಹಳ್ಳಿ ಅಂದ್ರೆ ಒಂದು ಮನೆ ಇದ್ದಂಗೆ, ಒಬ್ಬರು ಮನ್ಯಾಗ ಆದ್ರೆ ಎಲ್ಲರೂ ಕೂಡ್ತಿದ್ರು. ಅದು ಏನಾಗೈತಿ ಇವ್ರ ಮನ್ಯಾಗ ಅಂತ ಎಲ್ಲರೂ ಹೋಗಿ ಅಲ್ಲಿ ಜಮಾ ಆಗೋದು. ಎಲ್ಲರೂ ಕುಂತು ಬಿಟ್ಟಾರ ಅವ್ರ ಮನ್ಯಾಗ, ಅಳೋದು ಇದು ಅದಕ್ಕೂಲೆ ತ್ರಾಸ ಆಗತೈತೆ ಹಡ್ಯಾಕ. ಅಂದ್ ಮಂದಿ ಎಲ್ಲ ಅಲ್ಲೇ ಊರನ್ನವರೆಲ್ಲ ಅಲ್ಲೇ ಕೂಡಿಬಿಟ್ಟಾರ. ಅಡಿವಿ ಅದು ಮಂಗ್ಯಾನು ಏನೋ ಒಂದು ಹಣಿಕೆ ಆಗತ್ತಿತ್ತು ಅಂತ, ಒಂದು ಮಂಗ್ಯ ನೋಡಿ ಗುರ್ತಾ ಹಿಡ್ದತ್ತ. ಅದು ಅಡಿಕೆ ಹಾಕಿ ಅಡವಿಯಾಗಿನ ಬಳ್ಳಿ ತಂತಂದು ಒಗ್ಯಾಕೈತೆ ಅಂತ. ಅದನ್ನೆಲ್ಲರೂ ಹೊಡ್ರಿ ಮಂಗ್ಯಾನ ಅನ್ನೋರು ಅಂತ. ಆದರೂ ಹೊಳ್ಳಿ ತಂದು ಬಳ್ಳಿ ಒಗಿದಂತ. ಹಂಗಾರೆ ಯಾವ ಒಬ್ಬವ ಹಂಗಾರೆ ಏನು ಹೋಗ್ಯಾಗ್ತೈತೆ ಅಂತ ಬಳ್ಳಿ ಜಜ್ಜಿ ಯಾರದು ಕುಡಿಸಿರಿ ಹಡದ್ಲಂತ ಅಜ್ಜಾರು ಹೇಳಿದ್ರು ಇದನ್ನು. ಏನು ಮಾಡೋದು ಅಂದ್ರೆ ಮಂಗ್ಯಾಗಳಿಗೆ ಔಷಧಿ ಸಸ್ಯ ಎಲ್ಲ ಗೊತ್ತಾವ. ಏನು ತಿಂದ್ರೆ ಏನಕ್ಕಾವ ನೋಡಿ. ನೀವು ಪಪ್ಪಾಳಿ ಎಲೆ ಹೆಂಗೆ ತಿಂತಾವು ಹೌದಿಲ್ಲ? ಬಿಳಿ ರಕ್ತ ಕಣಗಳು ಕಡಿಮೆ ಆದಾಗ ಅದನ್ನ ತಿನ್ನಂತಾರಿಲ್ಲ ಡಾಕ್ಟರ್ಗಳು. ಅಗದಿ ಇದು ಸ್ಟ್ರಾಂಗ್ ಇರ್ತಾವೆ. ಹೆಂಗೆ ಅವಕ್ಕೆ ಹೆಂಗೆ ಗೊತ್ತೈತಿ ನೋಡಿ. ಹೊಟ್ಟೆ ಬಿಡುದಿಲ್ಲ ಪಪ್ಪಾಳಿ ಎಲೆ ಕುಡಿ ಕರ್ಕೊಂಡೆ ತಿಂತಾವ ಹಂಗ ಕಾರ್ ಹೌದಿಲ್ಲ? ದಾಳಂಬ್ರಿ ಗಿಡ ತಪ್ಪಲ ಬಿಡುದಿಲ್ಲ ಅವು. ಅದ್ರಾಗ ಎಷ್ಟು ಇದೈತಿ ಅನ್ನೋದು ಅವು ಗೊತ್ತೈತಿ. ಮುಂಚಿ ಕುಡಿ ತಿಂತಾವು, ಹರರ್ಕೊಂದು ಕಚ್ಚಾ ಕಚ್ಚಾ ತಿಂತಾವು. ಅಂತಾಗ ಅವಕ್ಕೆ ಪವರ್ಫುಲ್ ಐತವು ಶರೀರ. ನಾವು ನಿಸ್ಸತ್ವ ಇದ್ದದನ್ನು ತಿಂತೇವಿ. ಎಲ್ಲಿ ಬರ್ಬೇಕು ಶಕ್ತಿ ನಮ್ಗೆ? ಯಾಕ್ರಿ ಮಂಗ್ಯಾನಾಗ ಜಿಗದಾಡಕ್ಕೆ ಎಲ್ಲಿ ಬರ್ಬೇಕು ಹೌದಿಲ್ಲ? ಅವಕ್ಕೆ ಎಷ್ಟು ಪವರ್ ಇರ್ತಾವೆ ನೋಡ್ರಿ. ಏನು ಸತ್ವ ಇತ್ತು ಆಹಾರವನ್ನು ನೋಡ್ತೀವಿ ನಾವೆಲ್ಲ. ಕುದಿ ಸತ್ವಾದಿಂದ ಯಾಕೆ ಎಲ್ಲ ಏನಿರ್ತಾವೆ ಅದ್ರಾಗ ಹೌದಿಲ್ಲ? ನಿಸ್ಸತ್ವ ಆಹಾರ ತಿಂತೀವಿ. ಸೀತಾಫಲ ಗಿಡ ತಿನ್ನೋದಿಲ್ಲ. ಸೀತಾಫಲ ಗಿಡ ಶರೀರಕ್ಕೆ ಬಾಧ ಆಗೋದನ್ನು ಯಾವುದೂ ಮುಟ್ಟುವುದಿಲ್ಲ. ಬಂದ್ ಮಾಡೋದನ್ನು ಶರೀರಕ್ಕೆ ಬಾಧ ಆಗೋದನ್ನು ಯಾವ ತಿನ್ನೋದಿಲ್ಲ. ಅದಕ್ಕೆ ಅಜ್ಜವರು ಮಂಗ್ಯ ಏನು ತಿಂತಾವ ನೋಡ್ಕೋರಿ, ಮನುಷ್ಯನ ಶರೀರಕ್ಕೂ ಅದೆಲ್ಲ ಆಗೋಕೈತಿ. ನಾಳೆ ಬರಗಾಲ ಬಿದ್ದರೂ ಬದುಕಾಕೆ ಬರ್ತೈತಿ ಅಂದ್ರೆ ಅಜ್ಜವ್ರು. ಗಿಡ ತಪ್ಪಲ ತಿಂದು ಬದುಕಾಕೆ ಬರ್ತೈತಿ. ಹಿಂಗೆ ಇರ್ತೈತಿ ಅಂತ ಹೇಳಕ್ಕೆ ಬರೋದಿಲ್ಲ. ನಾವು ಕಾಲಕ್ಷರ ಹಿಂಗೆ ಮಳೆಗಾಲ ಆಕೈತಿ ಅಂತ ತಿಳಿದ್ರಿ ನೀವು? ಯಾವ ಟೈಮ್ನಾಗ ಏನಾಕೈತಿ ಕೂಳು ಸಿಗೋದಿಲ್ಲ ಒಂದೊಂದು ಟೈಮ್ನಾಗ. ಏನು ನಿಮ್ಮ ರೊಕ್ಕ ರೂಪಾಯಿ ಯಾರು ತಗೋದಿಲ್ಲ. ಸೀದಾ ಅಡುಗೆ ಮನೆಗೆ ಬರ್ತಾರೆ. ಕೂಳು ಐತಿ ನೋಡಕ್ಕೆ. ನೀವು ರೊಟ್ಟಿ ಅದಾವ ನೆಬ್ಕೊಂಡು ಹೋಗ್ತಾರೆ. ಹೊಟ್ಟೆ ಹಸಿವು ಹೌದಿಲ್ಲ? ತಿನ್ನಾಕ ಏನಾರು ಹುಡುಕ್ತಾರೆ, ಅದನ್ನು ನೋಡ್ತಾರೆ. ಇನ್ನು ರೊಕ್ಕ ರೂಪಾಯಿ ಏನು ತೊಗೊಂಡು ಅದು ಕಿಮ್ಮತ್ತನ ಉಳಿದಿಲ್ಲ. ಇನ್ನು ರೊಕ್ಕ ರೂಪಾಯಿಗೆ ಮಹತ್ವ ಬರ್ದಿಲ್ಲ ಅಂತ ಕಾಲನೂ ಬರ್ತೈತಿ. ಇನ್ನು ತಿನ್ನೋದೊಂದ ನೋಡೋದಿನ್ನು ಆನಂದವನ್ನು ನಮ್ಮನ್ನು ಬಿಟ್ಟು ಹೊರಗೆ ಹುಡುಕೋದು ಒಂದು ಭ್ರಮ ಆಗೈತೆ ನಿಮಗೆ. ಹುಡುಕೋದು ಬಿಟ್ಟು ನಿಮ್ಮೊಳಗೆ ನೋಡಿಕೊಂಡ್ರೆ ನೀವು ಅದಾದಿರಿ ಅನ್ನೋದು ಅನುಭವ ಬರ್ತೈತೆ ನಿಮಗೆ. ಅದನ್ನು ಅನುಭವಗಳು ನೆನಪಿಗೆ ತಂದು ಕೊಡ್ತಾರೆ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕಿಲ್ಲ ನಮಗೆ. ಇನ್ನೂ ಅದ್ರಾಗೈತಿ ಇದ್ರಾಗೈತಿ ಅನ್ನೋದ್ರಾಗೈತಿ. ನಮ್ಮನ್ನು ಯಾರು ನಂಬಿರಿ ನೀವು? ಯಾರು ನಂಬಿರಿ ಹೇಳಿ ನಮ್ಮನ್ನು? ಹಂಗಾರೆ ನಿಮ್ಮನ್ನು ಹೆಂಗೆ ನಾವು ನಂಬೋದು ಅಂತಿದ್ರು ಅದು. ನಮ್ಮ ಮ್ಯಾಗ ನಿಮಗೆ ನಂಬಿಕಿಲ್ಲ ಅಂದ್ರೆ ನಿಮ್ಮನ್ನು ಹೆಂಗೆ ನಂಬೇಕು ನಾವು? ಮಹಾತ್ಮರು ಹೇಳಿದ ಮಾತಿನ ಮ್ಯಾಗ ನಂಬಿಗಿದ್ರೆ ನಮಗಿದು ಲಭಿಸ್ತದೆ ಜ್ಞಾನ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಯಾಕಂದ್ರೆ ನಂಬಿಕೆ ಬೇಕಲ್ಲ. ನಂಬಿಗಿರ್ಲಿಲ್ಲ ಅಂದ್ರೆ ಎಷ್ಟು ಜನ್ಮ ನಂಬಿರ್ಲಿಲ್ಲ, ಎಷ್ಟು ದಿನ ಕೇಳಿದ್ರೆ ಏನಾಗಬೇಕು? ನಂಬಿಗಿದ್ರೆ ವ್ಯವಹಾರ ಹೌದಿಲ್ಲ? ಏನೋ ವ್ಯವಹಾರ ನಡಿಬೇಕಾದ್ರೆ ಲೌಕಿಕ ವ್ಯವಹಾರನೂ ನಮಗೆ ಒಬ್ಬರು ನಂಬಿಕೆ ಬೇಕಾಗ್ತದೆ, ವಿಶ್ವಾಸ ಬೇಕು ನಮಗೆ ಹೌದಿಲ್ಲ? ನಿಂದು ಭರಸೇನಪ್ಪ ನನಗಂದ್ರೆ ಅವ ಹಿಂಗೆ ನಡೆದಾವಿಲ್ಲ. ಭರಸಿಲ್ಲೇ ವ್ಯವಹಾರ ನಡೆದಿಲ್ಲ. ಅವ್ನು ನಂಬಿಕೆ ಇಟ್ಕೊಂಡ್ರೆ ವ್ಯವಹಾರ
ಹಂಗೆ ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಯಾವಾಗಿರ್ತೈತಿ ಅವ ಅಭ್ಯಾಸದಾಗ ಕೊಡುತ್ತಾನೆ. ಹಂಗೆ ಬರ್ತಾರೆ ಬಿಡು ಮರ, ವರ್ಷ ಹೇಳ್ತಾರೆ ಹೋಗ್ತಾರಂತೇವೆ ನಾವು ಸ್ವಾಮಿಗಳು. ಅದನ್ನು ಬಿಡ್ರಿ ಅಂತಾರೆ. ಬಿಟ್ರೆ ಏನು ಮಾಡೋದು ಮರ, ಇದನ್ನು ಬಿಟ್ಟರೆ ಎಲ್ಲಿ ವಿಕ್ಕಿ ಅಂತ ಅಂತಾರೆ. ಬಾಳೆ ಬಿಟ್ಟು ಎಲ್ಲಿ ಹೋಗೋದು, ಊರು ಮನೆ ಬಿಟ್ಕೊಟ್ಟು ಸುಖರೂಪ ಅಂತ ನಮ್ಗೆ ಅನ್ಸಾಗತೈತಿ. ಎಷ್ಟೋ ತಿನ್ನು ಅನ್ನೋದು ನಮಗೆ ಹೊಳ್ಳಿ ವಿಚಾರಣೆ ಮಾಡೋದಿಲ್ಲ ನಾವು. ಏನು ಭರೋಸೆನೋ ಇವೆಲ್ಲ ಇವನ್ನ ನಂಬ್ಕೊಂಡು ಕೂತೇವೆ ನಾವು. ನಂಬಬೇಡ ಅಂತ ಅವ್ರು ಅಂತಾರೆ. ಶರೀರ ಮೊದಲು ಮಾಡ್ಕೊಂಡು ಇವ್ಯಾವು ನಿಮ್ಗೆ ನಂಬಲಿಕ್ಕೆ ಯೋಗ್ಯ ಅಲ್ಲವು. ಏನು ಭರೋಸೆ ಅಂತ ನಂಬ್ತೀವಿ. ನಿನ್ನ ಹೆಂಡತಿ ಭರೋಸೆ ನಿನ್ನಾಕೆ ಅರ್ಥಾಗಿರ್ತಾಳೆ. ಆಕೆ ಗಂಡ ನಿನ್ನವಾಗಿರ್ತಾನೆ, ಮಕ್ಕಳು ನಿನ್ನವಾಗಿರ್ತಾವೆ, ಈ ಶರೀರ ನಿಂದಾಗಿರ್ತೈತೆ. ಯಾವ ಹೊತ್ತಿನಾಗ ಇವಾಗ ದಾಳಿ ಬರ್ತೈತೆ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಅಸ್ಥಿರವಾದದ್ದು ಅದಾವ, ನಂಬಬೇಡ. ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಇರಲಿಪ್ಪ, ನಿಮ್ಮನ್ನು ನಂಬರಿ. ನೀವು ಆತ್ಮಾವಲಂಬಿಗಳಾಗಿರಿ ಅಂತಾರೆ. ನಾವಲ್ಲದನ್ನು ಅವಲಂಬನೆ ಮಾಡಕ್ಕೆ ಹೋಗೋಣ, ನಮ್ಮನ್ನು ನಾವು ಅವಲಂಬನೆ ಮಾಡಬೇಕು. ಹಂಗಾರೆ ಇದ್ರಾಗ ನಾವು ಯಾರು, ಇದ್ರಾಗ ಯಾವುದು ನಾನು, ಯಾವುದು ನಾನಲ್ಲ, ಅದನ್ನು ನಾವು ಅದನ್ನು ಖಾತ್ರಿ ಮಾಡ್ಕೋಬೇಕಾಗೈತಿ. ನಿಜವಾದ ನಾನು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮನುಷ್ಯ ಕುಲದ ಜನನದ ಲಾಭ ಎದ್ರೊಳಗೈತೆ ಅಂದ್ರೆ ನಾನು ಯಾರು ಅನ್ನೋದು ತಿಳ್ಕೊಳ್ಳೋದ್ರಾಗೈತಿ. ಯಾವುದು ನೀನು ಹಂಗಾರ, ಯಾವುದು ನೀನಲ್ಲ. ನೀನಲ್ಲದನ್ನೆಲ್ಲ ಕೈ ಬಿಟ್ಟ ನೀ ಏನದಿ ಅದ ನೀನಾಗಿ ಉಳ್ಕೊಳ್ಳೋದು. ಇದಕ್ಕೆ ಮುಕ್ತಿ ಅಂತಾರೆ. ಆ ಕೆಲಸ ನಾವು ಮಾಡಬೇಕಾಗೈತಿ. ಇರು ಏನೈತಿ ಅದನ್ನು ಯಾವಾಗಲೂ ಇದ್ದಾವ. ನಾನು ತೋರಿಡುವುದು ನಾನಲ್ಲ. ಹಿಂದೂ ಅದೇನಿ, ಈಗೂ ಅದೇನಿ, ಮುಂದೂ ಅದೇನಿ. ನಾನು ಎಲ್ಲ ಕಾಲದೊಳಗೂ ಅದೇ ನಾವು. ಎಲ್ಲ ಯುಗದೊಳಗೂ ನಾನು ಅದೇನ. ದೇಶ ಕಾಲಗಳು ನನ್ನಲ್ಲಿ ತೋರಿಡಕ್ತಾವ. ನಾ ಯಾವಾಗಲೂ ಇದ್ದಾವ. ನೀ ಇಲ್ದಂಗೆ ಯಾವಾಗ ಕೇಳ. ಯಾವಾಗಲೂ ಇದ್ದ ವಸ್ತು ನೀನು ಅನ್ನೋದು ನಿನಗೆ ಅನುಭವಕ್ಕೆ ಅಂದ್ರೆ ಚಿಂತೆ ಎದರ್ತೈತಿ. ನಾನಾ ಸಾಯ್ತೇನೆ ಅಂತ ತಿಳ್ಕೊಂಡು ನೀ ಚಿಂತೆ ಮಾಡ್ತೀನಿ. ಇದು ಸಾಯಬಾರ್ದು, ಇದು ನಾನು ಅಂತ ತಿಳ್ಕೊಂಡೆ. ಸತ್ತು ಹೋಗು ಶರೀರ ನೀನಲ್ಲ. ಯಾವಾಗಲೂ ಇದ್ದ ವಸ್ತು ನೀನದಿ ಅನ್ನೋದನ್ನು ತಿಳ್ಕೊ. ತಪ್ಪು ತಿಳುವಳಿಕೆ ಆಗೈತಿ ನಮ್ಗೆ. ನಾನಾ ಸಾಯ್ತೀನಿ, ನಾನಾ ಹುಡ್ತೇನೆ. ಹುಟ್ಟುವುದು ಯಾವುದು, ಸಾಯುವುದು ಯಾವುದು, ನೀ ಯಾರು ನೋಡ್ಕೊ. ಹುಟ್ಟು ಸಾವುಗಳು ಶರೀರಕ್ಕದಾವ, ನೀನು ಎಲ್ಲ ತಿಳ್ಕೊಳಗದಾವ. ನಿನಗೇನು, ನೀ ಎಂದು ಸತ್ತಿಲ್ಲ, ಹುಟ್ಟೇ ಇಲ್ಲ ನೀನು. ಹುಟ್ಟು ಸಾವುಗಳು ಶರೀರದ ಧರ್ಮಗಳು. ಆತ್ಮನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಎಂದೂ ಹುಟ್ಟಿಲ್ಲ, ಎಂದೂ ಸತ್ತಿಲ್ಲ ನೀನು. ನೀನು ಅಮೃತ ಸ್ವರೂಪನಾದಿಯೋ, ನಾಶರಹಿತವಾದಂಥ ಇರು ನೀನು. ನಾನೇ ಇಲ್ದಂಗೆ ಅಕ್ಕೇನಂತ ನಾ ಹೊಂಟಿನಪ್ಪ ಅಂತ ಹೋಗುದು ಶರೀರ ಹೊಂಡ್ತಿ. ನಾ ಏನು ಭಾಳ ದಿನ ಇರುದಿಲ್ಲಪ್ಪ ಅಂತಿರ್ತಾನೆ. ನೀ ಅಲ್ವೋ ಇದು ಭಾಳ ದಿನ ಇರೋದು ಶರೀರ ಅಲ್ಲ, ನೀ ಯಾವಾಗಲೂ ಇರಾವ. ನಿನಗೆ ಖಬರ್ ಇಲ್ಲಲ್ಲೋ. ನೀ ಎಲ್ಲದ್ದು ನೀನ ತಿಳ್ಕೊಂಡ ನಾ ಏನು ಭಾಳ ದಿನ ಇರುದಿಲ್ಲ. ಆ ಶರೀರ ಹೋಗೈತಿ, ಅದ್ರ ಅವಧಿ ಮುಗಿಯಾಕೆ ಬಂದೈತಿ, ಹೋಗೈತಿ. ಹೋದ್ರೆ ಹೋಗ್ಲಿಲ್ಲ ಅದು ಹೋಗಬೇಕಾ? ಯಾಕ್ರಿ ಶರೀರ ಅದು ಹುಟ್ಟಿದ್ದು ಸಾಯಬೇಕಾ? ಸಾಯಬಾರ್ದಂದ್ರೆ ಹೆಂಗ್ರಿ? ಅದನ್ನ ಸಾಯ್ಲಂಗೆ ಇಟ್ಕೊಳಕಾಕೈತಿನ? ಅದನ್ನು ಬಂದದ್ದು ಅದು ಹೋಗೋದನ. ಬಂದದ್ದು ಯಾವುದು, ಹೋಗೋದು ಯಾವುದು, ನೀ ಯಾರು ನೋಡ್ಕೊ. ಬಂದು ಹೋಗೋದಕ್ಕೆಲ್ಲ ಸಾಕ್ಷಿಯಾಗಿದ್ದು ಇರು ನೀನು, ಅರು ನೀನು, ಆನಂದ ಸ್ವರೂಪ ನೀನು ಅನ್ನೋದನ್ನು ನೀನು ಸಮಾಧಿ ಹೊಂದಿ ಒಮ್ಮೆ ಅನುಭವದಿಂದ ಖಾತ್ರಿ ಮಾಡ್ಕೊಂಡ ನಿನ್ನ ಚಿಂತೆಗಳಿದೆ. ಅದಕ್ಕೆ ಆ ಸಮಸ್ಥಿತಿಯನ್ನು ಹೊಂದಲಿಕ್ಕೆ ನೀನು ನಿರಂತರ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸವನ್ನು ಕೈಕೋಬೇಕು. ಅಭ್ಯಾಸರಿಲ್ಲದೆ ನಾವು ಅದನ್ನು ಮಾಡಬೇಕಾಗಿದೆ. ಹಗಲಿರುಳೆನ್ನದೇ ಇದರ ಅಭ್ಯಾಸದಾಗ ತೊಡಗಬೇಕಾಗಿದೆ. ಅಂದಾಗ ನಮಗೆ ಅದು ಅನುಭವಕ್ಕೆ ಬರ್ತೈತಿ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ, ಅನುಭವಕ್ಕೆ ಬರೋದಿಲ್ಲ. ಇದು ನಮಗೆ ಬಿಟ್ಟು ಬಿಡದ ಇದರ ಅಭ್ಯಾಸ ಮಾಡಬೇಕಾಗಿದೆ. ಮುಖ್ಯವಾಗಿ ಇದು ನಡಿಬೇಕು ನಾವು. ನಿದ್ದೆ ಎತ್ತಿದ ವೇಳೆ ಒಂದು ಬಿಟ್ಟು ಎಚ್ಚರ ಆದ ಕೂಡಲೇ ನೆನವಿನಾಗ ಕಾಲು ಕಳಿಬೇಕು ನೋಡ್ರಿ. ಅಂದ್ರೆ ಏನಾರ ಇದು ಅನುಭವ ಬರ್ತೈತಿಲ್ಲ ಅಂದ್ರೆ ಬರೋದಿಲ್ಲ ನಾವು. ಇಡೀ ಆಯುಷ್ಯ ಪರ್ಯಂತರ ಬರೇ ತೋರಿಕೆ ವ್ಯವಹಾರದಾಗ, ಜಗತ್ತಿನ ವ್ಯವಹಾರದಾಗ, ಬಾಳೆ ಚಿಂತನದೊಳಗೆ ಕಾಲು ಕಳೆದ ಆಯುಷ್ಯ ಎಲ್ಲ ಹಾಳು ಮಾಡ್ಕೊಂಡಿಲ್ಲ. ಅದ್ರ ಸದುಪಯೋಗ ಮಾಡ್ಕೊ. ಬದುಕಿದ್ದಕ್ಕೂ ಸಾರ್ಥಕ ಆಕೈತಿ. ಎದಕ್ಕೆ ಬಂದೇವಿ ಅನ್ನೋ ಸುಧಾ ಖಬರಿಲ್ಲ ನಮಗೆ. ಬರೀ ದುಡ್ಡು ತಿಂದು ಪಶು ಪಕ್ಷಿಗಳಂಗೆ ಜೀವನ ಮಾಡಿ ಸತ್ತುವರೆ. ಅದು ಜನ್ಮ ಜನ್ಮಾಂತರ ಇದನ್ನು ಮಾಡ್ಕೊತ ಬಂದೀವಿ. ಅದರಿಂದ ಲಾಭ ಏನಾಗೈತಿ, ನಾವು ಏನು ಮಾಡಾಕತ್ತೀವಿ, ಅದರಿಂದ ಏನಾಗೈತಿ ಅನ್ನೋದನ್ನು ಹೊಳ್ಳಿ ತಿರುಗಿ ಪರಿಶೀಲನೆ ನಾವು ಮಾಡ್ಕೋಬೇಕಿಲ್ಲ. ಎದ್ರ ಸಂಬಂಧಪ್ಪ ನಾವು ಇದನ್ನು ಮಾಡೋದು? ಮುಂಜಾನೆ ಮಟ್ಟ ಮಾಡೋದಿಲ್ಲ. ಎದ್ರ ಸಂಬಂಧ? ಆರಾಮಿರೋ ಸಂಬಂಧ. ಆರಾಮದೆಯಾ? ಇದನ್ನು ಮಾಡಿ
ಯಾರ್ಯಾರು ಏನೇನು ಮಾಡಿ ಎಷ್ಟೆಷ್ಟು ಸುಖಿಗಳಾಗಿರೋ ನೋಡ್ಕೊರಿ. ಇದೇ ಕ್ರಮ ನಾವು ಮುಂದುವರ್ಸಿದ್ರೆ ಇದರಿಂದ ನಮಗೆ ಸುಖ ಶಾಂತಿ ಸಿಗ್ಬೋದು ಹೆಂಗೆ? ಇದೇ ವ್ಯಾಪಾರ ಇಂದ್ರಿಯಗಳ ಮತ್ತು ವಿಷಯಗಳ ಸಂಪರ್ಕ ಭೋಗನ ಮಾಡಿ ಸುಖ ಹೊಂದಬೇಕನ್ನೋದು. ಬಾಳೆ ಆದರೆ ಆಟ ಆದ್ರ ಸಂಬಂಧ ಹುಡಿ ಇಲ್ಲ. ದುಡಿದು ಹಗಲಿ ರಾತ್ರಿ ದುಡಿದು ಅದಕ್ಕೆ ಮತ್ತೆ ವಿಷಯದ ಸಂಪರ್ಕ ಭೋಗಕ್ಕಾಗಿ. ಅದರಿಂದ ಒಂದು ಸ್ವಲ್ಪ ತೃಪ್ತಿ ಆತ ನಿನಗೆ. ಎಲ್ಲ ಇಂದ್ರಿಯಗಳಿಗೆ ಅನುಕೂಲ ಆಗುವಂಥ ಭೋಗ ವಸ್ತುಗಳನ್ನೆಲ್ಲ ಗಳಿಸಿದೀಪ. ಅವು ಅಂತೇಲೇ ಅದಾವ, ನಿನಗೆ ಸುಖ ಸಿಗ್ತೈತೆ ಸಿಗುವುದಿಲ್ಲ. ಮನಸ್ಸು ನಿಶ್ಚಲ ಆದಾಗ ಆನಂದ ಅನುಭವ ಬರ್ತದೆ. ಹೋಗೋ ವಸ್ತುಗಳೆಲ್ಲ ಇದ್ರೂ ನಮ್ಗೆ ಯಾಕೆ ಅನುಭವ ಬರುವಲ್ದಂದ್ರೆ ಅವಾಗ ಮನಸ್ಸು ನಿಶ್ಚಲ ಆದಾಗ. ತಿನ್ನೋದೈತಿ, ನೋಡೋದೈತಿ, ಎಲ್ಲ ಭೋಗ ವಸ್ತುಗಳ ಅನುಕೂಲ ಐತಿ, ಯಾಕೆ ಆರಾಮಿಲ್ಲ ಅಂದ್ರೆ ದೇವರೆಲ್ಲ ಕೊಟ್ಟಾನ್ರಿ, ನೆಮ್ಮದಿನೇ ಇಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಅಜ್ಞಾನ ಅದ ನಿನಗೆ. ನೀನಾದ ಇದೇನದು ಗೊತ್ತಿಲ್ಲದ ಅನ್ಯದ್ರ ಹುಡುಕಾಕೈತಿ, ಸುಳ್ಳದ್ದೆಣಿತಿ. ದನು ಯಾಕಾಕೈತಿ ಅಂದ್ರೆ ಇಲ್ಲದಲ್ಲಿ ಹುಡುಕ್ತಿ. ಒಳಗಿದ್ದದ್ದು ನಿನ್ನೊಳಗಿದ್ದದ್ದನ್ನು ಹೊರಗೆ ಹುಡುಕಾಕೈತಿ. ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳಲ್ಲಿ ಅದು ಹುಡುಕಾಕೈತಿ. ವಿಷಯ ವಸ್ತುಗಳಲ್ಲಿ ನಿನಗೆ ಸುಖ ಸಿಕ್ಬಿಟ್ಟಿದ್ರೆ ಏನು ಎಲ್ಲರೂ ಹೊಂದಿಬಿಡ್ತಿದ್ರಲ್ಲ. ಅವುಗಳನ್ನು ಅವಲಂಬಿಸಿಕೊಂಡು ಸುಖ ಇದ್ದಿದ್ರೆ ಅವು ಇಲ್ದಾಗ ಆನಂದ ಅನುಭವ ಬರಬಾರ್ದಾಗಿತ್ತು ನಿನಗೆ. ದಿನನಿತ್ಯ ನಾವು ಅವು ಯಾವ ಸಂಬಂಧ ಇಲ್ಲೇ ಆನಂದವನ್ನು ಅನುಭವ ಮಾಡ್ತೇವೆ ನಿದ್ರೆ ಒಳಗೆ. ಅಲ್ಲಿ ನೋಡುವುದಿಲ್ಲ, ಕೇಳುವುದಿಲ್ಲ, ಮುಗಿಸಿ ನೋಡೋದು, ಯಾವ ವಿಷಯ ವಸ್ತುಗಳು ಇಲ್ಲ ಅಲ್ಲಿ. ಭೋಗ ವಸ್ತುಗಳ ಸಂಬಂಧ ಇಲ್ಲೇ ನಾವು ಆರಾಮ ಇರ್ತೀವಲ್ಲ. ಮತ್ತು ಆರಾಮ ಏನನ್ನು ಅವಲಂಬಿಸಿಕೊಂಡಿಲ್ಲ ಹಂಗಾತಲ್ಲ. ಭೋಗ ವಸ್ತುಗಳ ಅವಶ್ಯಕತೆ ಇಲ್ಲಲ್ಲ. ಭೋಗಗಳ ಮೇಳಿಲ್ಲದ ಸವಿಯುವ ಸವಿ ಯಾವುದು? ಪೇಳಿನಗೆ ಈಗಲೇ ರಾಜ್ಯ ಮರಾಳಗತಿ ಮಾನಿನಿ. ವಿಷಯದ ಸಂಪರ್ಕ ಭೋಗಿಲ್ಲೇ ನಮಗೆ ಅನುಭವ ಬರುವಂಥ ಆನಂದ ಯಾವುದು ಅಂದ್ರೆ ಅದ ನಿನ್ನ ಸ್ವರೂಪದ ಆನಂದ. ತಿಳಿಯಲ್ಲೇ ಇರ್ತೇವೆ ನಿದ್ರೆಯೊಳಗೆ, ಯಾವ ಭೋಗಗಳ ಸಂಬಂಧ ಇಲ್ಲವಲ್ಲಿ. ಅಖಂಡ 7-8 ತಾಸುಗಟ್ಟಲೆ ಆರಾಮ ಇದ್ನಿಪ್ಪ ಅಂತ. ಅಲ್ಲಿ ಬಳೆ ಇತ್ತಾನ, ಅಲ್ಲಿ ಯಾವುದೋ ಇಂದ್ರಿಯ ಸಂಪರ್ಕ ಹೋಗಿತ್ತಾನ. ಈಗ ಎಚ್ಚರ ಆದ್ಮೇಲೆ ವಾಸನ ಹೆಂಗೆ ಅದಾವ ನೋಡವು, ಅದಕ್ಕೆ ಎಳಿಸ್ತೈತೆ. ತಿನ್ನೋದಕ್ಕೆ, ನೋಡೋದಕ್ಕೆ, ಮೂಸಿ ನೋಡೋದಕ್ಕೆ, ಮುಟ್ಟೋದಕ್ಕೆ, ಈ ವಾಸನೆಗಳ ರಾಶಿ ಒಳಗೆ ಕುಂತೈತಿ ನಮ್ಗೆ. ನಾವು ಹೇಳ್ತೇವೆ ಕೇಳ್ತೇವೆ ಅಂದ್ರೆ ಅದು ನೆನಪಾದ ಕೂಲೆ ಅದನ್ನ ಅಂತೇಳಿ ಹೋಗ್ತೈತಿ. ಅದ ತಿನ್ನು ಚಟ ಆದ್ಕೂಲೆ ಎಲ್ಲಿ ಮಾಡ್ತಾನೆ, ಎಲ್ಲೆಲ್ಲಿ ಅಂಗಡಿ ಇದಾವಪ್ಪ, ಯಾವ ಅಂಗಡಿಯಾಗ ಸಿಗ್ತೈತಿ ಅಲ್ಲಿಗೆ ಹೋಗ್ತಾನೆ, ಹೇಳ್ಕೊಂಡು ಹೋಗೈತಿ. ಅದ ನೋಡ್ರಿ ನೀವು ಬೇಕಾದ್ರೆ. ಇಲ್ಲ ಮಾಡ್ಕೊಂಡು ತಿನ್ನಕ್ಕಾರ ಹಸ್ತೈತಿ, ಮನೆಯಾಗಾರ ತಂದು ತಿಂತೈತಿ. ಹೌದಿಲ್ಲ? ಅದು ಇರಲಿಲ್ಲ ಅದು ಏನೇನು ಬಾಸಿಮಿ ಬೇಡ್ತೈತಿ, ಅದನ್ನು ತಿನ್ಬೇಕು ಅನಿಸ್ತೈತಿ. ಎಷ್ಟು ಜನ್ಮ ಆತಿ ಇದನ್ನು ಮಾಡಾಕೈತಿ. ಯಾರ್ಯಾರು ಏನೇನು ಬೇಕು ಅದನ್ನು ಮಾಡ್ಕೊತ ಸುಖ ಹೊಂದಿಂದ ಇರ್ಬೇಕಂತ ಮಾಡಾಕ್ತೀರಿ. ಅದ್ರ ಸಂಬಂಧ ಹೋದ್ರೆ ಇಂದ್ರಿಯ ತೃಪ್ತಿಪಡಿಸೋಕ ಪ್ರಯತ್ನ ನಡೆಸೇವು ನಾವು ಎಲ್ಲರೂ. ಅದನ್ನು ನಡೆಸೇವೆ, ಹುಟ್ಟಿದ ಹುಳ ಮೊದಲು ಮಾಡಿ ಎಲ್ಲರೂ. ಅದರಿಂದ ಏನಾಗೈತಿ ಪರಿಣಾಮ ಅನ್ನೋದು ನೋಡ್ಕೊಳ್ಳಿ. ನೀವು ಯಾವ ಸಂಬಂಧ ಇಲ್ಲವೇ ನಮ್ಗೆ ಆರಾಮಿರಾಕ್ ಬರ್ತೈತಿಲ್ಲ. ವಿಷಯದ ಸಂಪರ್ಕ ಹೋಗಿಲ್ಲವೇ ನಮ್ಗೆ ಆರಾಮಿರಾಕ್ ಬರ್ತೈತಿ ಅನ್ನೋದನ್ನು ಅದನ್ನು ಕಂಡು ಹಿಡಿದ್ರು ನಮ್ಮ ಭಾರತೀಯ ಋಷಿಮುನಿಗಳೆಲ್ಲ. ತಾವು ಕಂಡ ಸತ್ಯವನ್ನು ಇನ್ನುಳಿದ ಜೀವಿಗಳು ಹೊಂದಲಿ ಅಂತ ಅದನ್ನು ಬೋಧ ಮಾಡಿದ್ರು, ಎಚ್ಚರಗೊಳಿಸಿದ್ರು. ಯಾರು ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ಅದನ್ನು ಲಾಭ ಮಾಡ್ಕೊಂಡಾರ ಅವ್ರು ಐತೆ ಏನು ಸದ್ಯ ಅದನ್ನು ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಟರೆ ನಿನಗೆ ಹಾಗೇ ಆಗೈತೆ, ಜ್ಞಾನ ಆಗೈತಿ. ನಂಬಿಕೆ ಇರಲಿಲ್ಲ ಅಂದರೆ ಜ್ಞಾನ ಆಗೋದು. ಅದಕ್ಕೆ ನಂಬ ಜ್ಞಾನವನ್ನು ಅಂಬಲಿಸಿದರೆ ಮುಕ್ತಿ ಎಂಬ ಈಶಿ ಕರ್ಮ ಎಂಬ ಜಾಲವನ್ನು ಸಿಲುಕಿ ಜ್ಞಾನವನ್ನು ಬಿಟ್ಟು ಮತ್ತೇನಾರು ಕರ್ಮ ಮಾಡಿ ಸುಖ ಹೊಂತೇನೆ ಅನ್ನೋದು ಮರ್ತು. ನೀ ಎಷ್ಟು ಜನ್ಮ ಹುಟ್ಟಿ ಬಂದರೂ ಅದು ಆಗೋದು. ಏನು ಸುಖಿಗಳಾಗಬೇಕನ್ನೋ ಹಂಗಿದ್ರೆ ಯಾವ ಜ್ಞಾನ? ಆತ್ಮಜ್ಞಾನ. ನಿನ್ನನ್ನು ನೀ ತಿಳ್ಕೊಳ್ಳೋದು ಒಂದೇ ಇದಕ್ಕೆ ದಾರಿ, ಬಾಕಿದು ಏನು ಉಪಯೋಗಿಲ್ಲ. ಏನು ಆತ್ಮಜ್ಞಾನಂ ವಿನಾಪಾರ್ಥ ಸರ್ವಕರ್ಮ ನಿರರ್ಥಕಂ ಅಂದರು ಕೃಷ್ಣ ಪರಮಾತ್ಮ ಭಗವದ್ಗೀತೆಯು. ನಿನ್ನನ್ನು ನೀ ತಿಳ್ಕೊ, ನೀನ ಆನಂದ ಸ್ವರೂಪ ಇದ್ದೀನೋ ಅನ್ನೋ ಅನುಭವಕ್ಕೆ ಬಂದಾಗ ನಿನಗೆ ದುಃಖ ಹೋಗೈತೆ. ನೀ ಅನ್ಯವಾಗಿ ಇನ್ನೊಂದು ನಾನು ಬಿಟ್ಟು ಬೇರೆ ಐತಿ, ದೇವ್ರು ನಡ್ಕೋದು, ದಿಂಡ್ರು ನಡ್ಕೋದು, ಎಷ್ಟು ಜನ್ಮ ಮಾಡಿದ್ರು ನಿನಗೆ ಆಗೋದಿಲ್ಲ. ಏನು ಸರ್ವಶಾಸ್ತ್ರ ಪಟೇ ಲೋಕಃ ನಾನಾ ದೈವತ ಪೂಜನಂ ಆತ್ಮಜ್ಞಾನಂ ವಿನಾಪಾರ್ಥ ಸರ್ವಕರ್ಮ ನಿರರ್ಥಕಂ. ಅರ್ಜುನ, ನಿನ್ನನ್ನು ನೀ ತಿಳ್ಕೊಳ್ಳೋದ ಹೊರತು, ಆತ್ಮ ಅಂದ್ರೆ ತಾನು, ನಿನ್ನನ್ನು ನೀ ತಿಳ್ಕೊಳ್ಳೋದ ಹೊರತು ಈ ಹೊರಗೆ ಏನು ಮಾಡಿದ್ರು ಎಲ್ಲ ವ್ಯರ್ಥ ಅಂತ. ಅದಕ್ಕೆ ತನ್ನ ಮೊದಲರಿಯುವುದು ಅದನ್ನೆಲ್ಲ ಕುರಿತು ವೇದಗಳು ಉಪನಿಷತ್ತುಗಳು ತನ್ನ ನಿಜಾನುಸರಣದಿ ಮುನ್ನಿಪುದು. ವೇದ, ದೈವ, ಗುರು ಎಲ್ಲರೂ ಅದನ್ನು ಲಕ್ಷಿಸನ ನಿನ್ನ ನಿಜವನ್ನು ನೀ ತಿಳ್ಕೋರು.
ನೀನ ಅದಾದಿ, ನಿನ್ನ ಬಿಟ್ಟು ಅದಿಲ್ಲ, ಹುಡುಕಿದ್ರೆ ಸಿಗುವುದಿಲ್ಲ ನಿನಗೆ. ಸೊಳ್ಳೆ ದಣಿತಿ. ನಿನ್ನನ್ನು ಬಿಟ್ಟು ಅನ್ಯವಾಗಿ ಹುಡುಕೇ ದಣಿತೀನಿ. ತನ್ನನೇ ನೀತಿಗಳದು ಅನ್ಯವನೇ ನೋಡಿ ಬಳಲುವರು ಮನುಜರು ಬ್ರಹ್ಮವನ್ನು ಅರಿವಿನೆಂದು. ದೇವ್ರು ನಡ್ಕೋತೇನೆ ಅಂತೇಳಿ ಎದಕ್ಕಾರ ನಡ್ಕೋತೀನಿ. ದೇವ್ರ ಪೂಜೆ ಮಾಡ್ತೇನೆ ಅಂತ ದೇವ್ರ ಪೂಜೆ ಮಾಡ್ತೇನೆ, ಏನಾರು ಪೂಜೆ ಮಾಡ್ತೀವಿ. ಗೊಂಬೆ ಪೂಜೆ ಮಾಡ್ತೀವಿ, ಹೌದಿಲ್ಲ? ದೇವ್ರನ್ನ ಅದು ದೇವ್ರಂತ ಏನಾರು ಪೂಜೆ ಮಾಡ್ತೀವಿ, ದೇವ್ರಂತ ಏನಾರು ತಂದಿಟ್ಟು ದೇವ್ರಂತ ಎದಕ್ಕಾರ ನಡ್ಕೋತೀವಿ. ದೇವರನ್ನು ಅರ್ಥಿಸೋದಾಗ ಗೊತ್ತಿಲ್ಲ, ನೀವು ಕಲ್ಪಿಸ್ಕೊಂಡದ್ದು ದೇವರಲ್ಲ ಅದು. ನೀವು ಒಬ್ಬೊಬ್ಬ ಒಂದೊಂದು ಮನೆ ಕಲ್ಪಿಸ್ಕೊಂಡಾನ ದೇವ್ರಂತ. ಅವು ಗುಡಿ ಕಟ್ಕೊಂಡು ಕುಂತಾನೆ. ವ್ಯಾಪಕವಾದ ಚೈತನ್ಯಕ್ಕೆ ಗುಡಿ ಕಟ್ಟಕ್ಕೆ ಬರ್ತೈತಿ. ಪರಿಶ್ಚಿನ್ನತ್ವ ಇಟ್ಕೊಂಡು ಕುಂತಿ ಅದಕ್ಕೆ ಇಷ್ಟ ಇದು ಅಂತೇಳಿ ಕದ ಹಾಕೊಂಡು ಬಂದೆ ಅದನ್ನು ಕೀಲಿ ಹಾಕೊಂಡು ದೇವ್ರ, ಹೌದಿಲ್ಲ? ದೇವ್ರ ದರ್ಶನ ಎಷ್ಟು 4 ಗಂಟೆಗೆ ಅಂತ ಮತ್ತೆ ತೆಗಿತಿ ಬಾಗಲ, ಯಾಕ್ರಿ? ಅವಾಗ ಅಷ್ಟೇ ದರ್ಶನ. ಯಾವಾಗ ಬೇಕು ಅವಾಗ ದೇವ್ರ ದರ್ಶನ ಮಾಡ್ಕೊಳಕ್ಕೆ ಬರ್ತೈತಿ. ವ್ಯಾಪಕವಾದ ಚೈತನ್ಯ ಅದು ದೇವ್ರಂದ್ರೆ, ಹೌದಿಲ್ಲ? ಜಂಗಮ ಜಗದ್ಭರಿತವಾದದ್ದು ಅಂತ ವ್ಯಾಪಕವಾದಂಥದ್ದು ಜಂಗಮ ಸ್ವರೂಪ ಇದು. ಅದಕ್ಕೆ ಪರಿಶ್ಚನ್ನತ್ವ ಕೊಟ್ಕೊಂಡು ಕುಂತಿ. ಗುಡಿ ಗುಂಡಾರ ಕಟ್ಕೊಂಡು ಅದಕ್ಕೆ ಗರ್ಭಗುಡಿ ಮಾಡಿದೆ, ಹೌದಿಲ್ಲ? ಅದಕ್ಕೆ ಗರ್ಭಗುಡಿಯಾಗ ಅಷ್ಟೇ ದೇವ್ರು ಐತೆನ, ಉಳ್ಕಿದ ದೇವ್ರಲ್ಲ ನಾವು. ಹೌದಿಲ್ಲ? ಎಲ್ಲ ಕಲ್ಲು ಆ ಕಲ್ಲ ಕಟ್ಟದಿಟ್ಟು ದೇವ್ರು ಅಷ್ಟೇ ದೇವ್ರ ಆಯ್ತು, ಉಳ್ಕಿದ್ದೆಲ್ಲ ಅದ ಶ್ರೇಷ್ಠನ ನಿನಗೆ? ಉಳ್ಕಿದ ಕಲ್ಲೆಲ್ಲ ಅಲ್ಲ, ನಾವು ಕಟ್ಟದ ಕಲ್ಲ ಶ್ರೇಷ್ಠಪ್ಪ ನೀನು. ಅದು ಪ್ರಾಣ ಪ್ರತಿಷ್ಠಾಪನೆ ಮಾಡೆ ನಾನು. ಕಲ್ಲನ ಹೋಲಿಸಿದೆಲ್ವ ನೀನು? ಎಲ್ಲರೂ ಸರಿ ಅನ್ನಬಹುದೇ ಅಂತ ಪದ ಅಂತಿರಲ್ಲ. ಗುಡಿ ಕಟ್ಟಿದ ಕಲ್ಲುಗಳೆಲ್ಲ ಈಶ್ವರನ ಸರಿ ಅಂತ, ಹೌದಿಲ್ಲ? ಅಕ್ಕವು ನಾವು ಕಲ್ಲು ಕಟ್ಟಿಗೆ ಆನಂದದ ಸರಿ ಅಕ್ಕವು ನಾವು. ಶಾಶ್ವತವಾದದ್ದು ಈಶ್ವರ ಅಂದ್ರೆ ಏನು? ವ್ಯಾಪಕವಾದಂಥದ್ದು ಏನು? ಜಡ ವಸ್ತುಗಳಿಗೆಲ್ಲ ದೇವರು ಅಂತ ತಿಳ್ಕೊಂಡು ಕೂತ್ರೆ ಅವು ಚೈತನ್ಯ ಇಲ್ಲ. ಎಲ್ಲಿ ಚೈತನ್ಯ ಜಾಗೃತ ಐತಿ ಅಲ್ಲಿ ಪೂಜೆ ಸಲ್ಲಿಸೋರು. ಅಂತಕ್ಕನ ಚೈತನ್ಯ ಎಲ್ಲಿ ಎಲ್ಲ ಜೀವಿಗಳೆಲ್ಲದಾರು ಇವೆಲ್ಲ ದೇವರು, ಇವ್ರಿಗೆ ಸಂತೋಷಗೊಳಿಸು ಅಂದಾಗ ನಿನಗೆ ಅದರ ಫಲ ಸಿಗ್ತೈತಿ. ಅಂತಕ್ಕನ ಚೈತನ್ಯ ಇಲ್ದಲ್ಲಿ ಅವು ಅದಾವ, ಅಲ್ಲಿ ಐತಿ ದೇವ ಸುಪ್ತಾವಸ್ಥೆ ಒಳಗೈತಿ, ಅಲ್ಲಿ ಜಾಗೃತ ಆಗಿಲ್ಲ. ಇಲ್ಲಿ ಮನುಷ್ಯರಲ್ಲಿ ಅದು ಜಾಗೃತ ಆಗೈತಿ. ಮನುಷ್ಯನಿಗೆ ಸಂತೋಷಗೊಳಿಸು, ಅವ್ರಿಗೆ ಪೀಡಾ ಕೊಡೋದು ವರ್ಜೆ ಮಾಡು ಅಂದ್ರೆ ನಿನಗೆ ಇಚ್ಛಿತ ಫಲಗಳು ಸಿಗ್ತಾವೆ. ಫಲಾಪೇಕ್ಷೆ ಇರಲಿಲ್ಲ ಅಂತಕ್ಕನ ಸ್ವಚ್ಛತೆ ಈ ಪೂಜೆ ಮಾಡು ಅಂದಾಗ ನೀವು ಮಾಡಿದ್ದಕ್ಕೂ ಸಾರ್ಥಕನೇ. ಅದಕ್ಕೆ ಮಾಡಬಾರ್ದು ಅಂತ ಹೇಳ್ಯಾರ ಅವರು ಕನಕದಾಸರ. ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು. ಮಾಡಿದ ಮಾಡ್ಕೋ, ಅದ್ರ ಫಲ ಉಣ್ಣೋದಾಕೈತಿ. ಏನೂ ಇಲ್ಲ ಅಂತ ಉಪಯೋಗ ಇಲ್ಲ, ಲಾಭನೂ ಇಲ್ಲ, ಹಾನಿನೂ ಇಲ್ಲ, ವರ ಇಲ್ಲ, ಶಾಪ ಇಲ್ಲ, ಹೌದಿಲ್ಲ? ಅವು ಕಲ್ಲು ಕಟ್ಟಿಗೆ ನಡ್ಕೊಂಡ್ರೆ ಅದಕ್ಕೆ ವ್ಯರ್ಥ. ಇಲ್ಲಿ ಜೀವಿಗಳಿಗೆ ಸಂತೋಷಗೊಳಿಸಿದ್ರೆ ಅವು ನಿನಗೆ ತೊಲಿಕಂಬಾಗಿ ನಿಂತ ಮಾಡ್ಯಾನಪ್ಪ ಪುಣ್ಯಾತ್ಮ, ನಾನು ಒಂದಿಟ್ಟು ಏನಾರು ಮಾಡ್ಬೇಕು ಅವ. ಆ ಭಾವರ ಬರ್ತೈತೆ ಅವ್ನು, ಹೌದಿಲ್ಲ? ಪುಣ್ಯ ಆಕೈತಿ ನಿನಗೆ, ಬಂದು ನಿನಗೆ ಸಹಾಯ ಮಾಡ್ತಾನೆ ನಾವು. ಏನು ಜನ್ಮ ಜನ್ಮಾಂತರ ಅದು ಉಳಿತೈತಿ, ಹೌದಿಲ್ಲ? ಪುಣ್ಯ ಮಾಡಿದ್ದ ಅದು ನಿನಗೆ ರಕ್ಷಣೆ ಮಾಡ್ತೈತಿ. ಆ ಕಲ್ಲು ಕಟ್ಟಿಗೆ ಮಾಡಿದ್ದು ಏನಾಕೈತ್ರಿ? ಅದಕ್ಕೆ ಬೇಡ್ಕೊಂಡ್ರೆ ಎಲ್ಲ ವ್ಯರ್ಥ ಅಂತ. ದೇವ್ರಂತ ಎದಕ್ಕಾರ ಬೇಡ್ಕೋದು ಎಲ್ಲ ವ್ಯರ್ಥ. ದೇವ್ರಿಗೆ ನಡ್ಕೊಂಡು, ದೇವ್ರಂದ್ರೆ ಇದು ಜಂಗಮ ಸ್ವರೂಪ, ಎಲ್ಲಿ ಚೈತನ್ಯ ಐತಿ ಅದು ಅಲ್ಲಿ ನಡ್ಕೊ. ಜಡವಾದದ್ದು ಕಲ್ಲು ಕಟ್ಟಿಗೆ ನಡ್ಕೊಂಡ್ರೆ ಏನು ಉಪಯೋಗ ಇಲ್ಲ. ಇದು ಸಾಮಾನ್ಯ ಪೂಜೆ, ಇಷ್ಟರ ತಿಳ್ಕೊರಿ ನೀವು ಅಂತ. ಜೀವಿಗಳಿಗೆ ಸಂತೋಷಗೊಳಿಸು, ಎಲ್ಲಿ ಪ್ರಜ್ಞಾ ಅಂತಃಕರಣ ಪರಿಶುದ್ಧಿ ಚೈತನ್ಯ ಜಾಗೃತ ಐತಿ ಅಲ್ಲಿ ನಡ್ಕೊ ಅಂದ್ರೆ ಅದರ ಫಲ ಸಿಗ್ತೈತಿ. ಇಲ್ಲ ಅಂತಃಕರಣ ಚೈತನ್ಯ ಇಲ್ಲದಲ್ಲಿ ಕಲ್ಲು ಕಟ್ಟಿಗೆ ಗುಡಿ ಗುಂಡಾರ್ಗೆ ಎಷ್ಟು ನೀವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಏನಪ್ಪ? ಹಸಿದ ಜಠರಾಗಿ ನೀವು ಒಣ ರೊಟ್ಟಿ ಚೂರಾದರೂ ಹಾಕೋದ್ರ ಫಲ ನಿನಗೆ ಸಿಗ್ತೈತಿ. ಅದು ಏನು ಅದಕ್ಕೆ ಮಿಸ್ಗಾಡ್ಲಿ ಇದ್ದದಕ್ಕೆ ಎಡೆ ಹಿಡಿದ್ರೆ ಏನು ಸಿಗ್ಬೇಕ್ರಿ ಅದು, ಹೌದಿಲ್ಲ? ಎಷ್ಟು ಇದನ್ನು ಮಾಡಿ ಹಿಡ್ಕೊಂಡು ಮರಿತೀವಿ, ಯಾರಿಗೆ ತಿನ್ಗಾಣು ಉಣ್ಗಾಣು ಮಾಡಿ ಯಾವುದಕ್ಕೆ ಉಪಯೋಗ ಇಲ್ಲ. ಎಷ್ಟು ಹೇಳ್ಕೊಂತ ಬಂದಾರ, ಎಲ್ಲೋ ಒಬ್ಬರು ಅವ್ರು ಮಾಡೋರು ಅದ್ರ ಲಾಭ ತಗೊಳ್ಳೋರು ಇಲ್ಲ. ಒಂದೊಂದು ಹಂಗೆ ಬಿಡುದೇ ಇಲ್ಲ, ಒಬ್ಬರೇ ಅದನ್ನು ಮಾಡ್ಕೊತ ಬಂದಾರ ವಡ್ಡಿ ಚಕಡಿ. ಹಂಗಾರೆ ಬಕ್ಕರ್ಸಿದ್ರೆ ಮುಗಿದ ಹೋಗಿತ್ತಲ್ಲ. ತಿಂತ ಒಂದಿದ್ರೆ ಮತ್ತೆ ಬೇರೆ ತಂದು ತುಡುಗ್ಲೆ ತಂದು ಮಾಡ್ಕೊಂಡೆ
ಅವಕ್ಕೇನು ಅವಶ್ಯಕತೆ ಇಲ್ಲ. ಏನು ಕೊರತೆ ಇರ್ತೈತಿ? ದೇವ್ರಿಗೆ ಏನಾರು ಬೈಕ್ ಇರ್ತಾವ ನಾವು. ನೀ ಕೊಟ್ಟಾಗ ತೃಪ್ತಿ ಆಕ್ಕವ, ಏನು ಮೊದಲ ತೃಪ್ತಿಯಿಂದ ಅದಾವ ಅವು? ನೀವು ಪೂಜಾ ಎಡಿ ಇಡುವುದು, ಹಣ್ಣು ಇರಿಸೋದು, ಇದರಿಂದ ತೃಪ್ತಿ ಆಕ್ಕವ ಅವು? ಏನು ಮೊದಲ ತೃಪ್ತಿ ಐತಿ ಅವಕ್ಕೆ? ಹಂಗ ಗಾಗರ್ಸಿ ನಿಂತಿರ್ತಾವ ನಾವು, ನೀವು ಕೊಡಂತೇಳಿ. ಯಾಕ್ರಿ? ಅವಶ್ಯಕತೆ ಇರುವುದಿಲ್ಲ. ನೀನು ಏನೇನೋ ಕಲ್ಪಿಸ್ಕೊಂಡು ಅದಕ್ಕೆ ಹುಚ್ಚು ಬಿಡ್ರಿ. ಕಷ್ಟದಲ್ಲ ಇದ್ದ ಹಸಿದವ್ರಿಗೆ ಒಣ ರೊಟ್ಟಿ ಚೂರಾದ್ರೆ ಅದರ ಫಲ ನಿಮಗೆ ಸಿಗ್ತದೆ. ನೀರು ಹೊಡಿಸಿದವ್ರು ನೀರು ಕೊಡು. ಯಾಕೆ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿ. ಈ ಪೂಜೆ ಹಿಡಿ ಅಂದಾಗ ನಿನಗೆ ಇದ್ರ ಫಲ ಸಿಗ್ತೈತೆ ಅಂತ. ಬಿಡು. सकल साधु संत महाराज